ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಿನ್ನೆಯಿಂದ ಎಂಟರ್ಟೈನ್ ಮಾಡ್ತಾ ಇರುವಂತ ಎಂಟರ್ಟೈನರ್ಸ್ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ನಮ್ಮನ್ನೆಲ್ಲ ಹೊಟ್ಟೆ ಉಣ್ಣಾಕ್ಸೋಷ್ಟರ ಮಟ್ಟಿಗೆ ನಗಿಸ್ತಾ ಇದ್ದಂತಹ ಎಂಟರ್ಟೈನಿಂಗ್ ಸ್ಕಿಟ್ ಪರ್ಫಾರ್ಮೆನ್ಸ್ಗಳು ಇವತ್ತು ನಮ್ಮ ಗಿಚ್ಚಿ ಗಿಲಿಗಿಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಎಂಟರ್ಟೈನಿಂಗ್ ಟೀಮ್ ಬರ್ಮಾಡ್ಕೊಳ್ಳೋಣ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ರೀತಿ ಇಲ್ಲೊಬ್ಬ ಸಾಲ ಮಾಡಿ ಮನೆ ಕಟ್ಟಿ ಸಾಲ ತೀರ್ಸೋದಕ್ಕೆ ಮನೆನೇ ಮಾರ್ತಾ ಇದ್ದಾನೆ. ಆ ಮನೆನ ಮಾರದ ಮೇಲೆ ತಗೊಂಡವ್ರ ಗತಿ ಏನಾಯ್ತು ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಶಿವು ಜಾನ್ವಿ ಹಾಗೂ ಕೋಕಿಲ ಅಜಯ್. ಅಜಯ್ ಗಿಚ್ ಗಿಲಿಗಿಲಿ 2 ಲೆಕ್ಕಾಚಾರದ ಪ್ರಕಾರ ನಾವಿಬ್ರು ಪಾರ್ಟ್ನರ್ ಆಗಿ ಸ್ಕಿಟ್ ಮೇಲೆ ಸ್ಕಿಟ್ ಮಾಡಿ ರೋಡಲ್ಲಿ ಬ್ಯಾನರ್ ಆಗ್ಬೇಕಾಗಿತ್ತು ಅಜಯ್. ನೀನೇನೋ ಇವೆಂಟ್ ಅಂತ ಹೋಗ್ಬಿಟ್ಟೆ ಅಜಯ್. ಇವತ್ತು ಬಿಟ್ಟು ಹೋಗಿದ್ದಕ್ಕೆ ಇವತ್ತು ಪ್ರೇಮಲ್ಲಿ ಕೂತ್ಬಿಟ್ಟಲ್ಲ ಅಜಯ್. ಬದುಕಿರೋವರೆಗೂ ಒಂದು ತನ್ನ ಹಾಕಿಲ್ಲ, ಈಗ ಬಂದು ಫೋಟೋಗ್ ಹಾರ ಹಾಕ್ತಾ ಇದ್ಯಾ? ಏಯ್ ಮುದ್ಕೆ ಏನ್ ಹಿಂಗ್ ಮಾತಾಡ್ತೀಯ? ಹುಷಾರಿಲ್ಲ ಅಂದ ತಕ್ಷಣ ಹೋಗಿ ನಿನ್ನ ಐಸಿಯುಗೆ ಸೇರಿಸ್ತಿಲ್ವಾ? ಹಾಕಿದ್ಯಪ್ಪ, ನೀನೇನೋ ತಗೊಂಡೋಗಿ ನನ್ನ ಐಸಿಯುಗೆ ಹಾಕ್ದೆ. ಆದ್ರೆ ಆ ನರ್ಸು ಡಾಕ್ಟರ್ ಹಾಕಿದ್ದ ಆಕ್ಸಿಜನ್ ಮಾಸ್ಕ್ ನ ಕಿತ್ತಾಕ್ಬಿಟ್ಲೆಲ್ಲೋ. ಯಾಕಂತಜೆ? ನಿನ್ನ ಸೇರ್ಸಿದ ಆಸ್ಪತ್ರೆಗೆ ಯಾವತ್ತು ಹೇಳು? ಏಪ್ರಿಲ್ 1. ಅವಳು ಆಕ್ಸಿಜನ್ ಮಾಸ್ಕ್ ತೆಗೆದ್ಲು. ಏಪ್ರಿಲ್ ಫೂಲ್. ಮೋಸ್ಟ್ಲಿ ಅವಳು ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಅನ್ಸುತ್ತೆ ಅಜ್ಜಿ. ಆದ್ರೆ ಇವತ್ತು ನಿನ್ನಿಂದ ಅಳೋ ಪರಿಸ್ಥಿತಿ ಬಂದ್ಬಿಟ್ಟದಲ್ಲ ಅಜ್ಜಿ ನನಗೆ. ಯಾಕೋ ಏನೋ ಆಯ್ತು? ನಿನ್ ನೆನಪಿಗೋಸ್ಕರ ಸಾಲ ಮಾಡಿ ಮನೆ ಕಟ್ಟಿದೆ. ಇವತ್ತು ಅದೇ ಸಾಲ ತೀರ್ಸಕ್ಕೆ ಮನೆ ಮಾರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಜ್ಜಿ. ಇಂಥ ಡೌ ಮಾಡ್ತಾ ಇದೀಯ ನೀನು? ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಮನೆ ಮಾರಾಟಕ್ಕಿದೆ ಅಂತ ಹಾಕಿದ್ದೀನಲ್ಲ, ಅದಕ್ಕೆ ಒಬ್ಬ ಬರ್ತಾವನೆ ಈಗ. ಯಾವಾಗ ಬರ್ತಾನೋ? ಮ್ಯೂಸಿಕ್ ಕ್ಯೂ ಕೊಟ್ರೆ ಸಾಕು ಓಡ್ ಬಂದ್ಬಿಡ್ತಾನೆ. ಹತ್ರ ಬಂದು ನಿಂತ್ಕೊ ಅಲ್ಲಿ, ಇಲ್ಲ ಹೋಗ್ಬಿಡ ಸಾಧು ಸರ್ ಮೇಲೆ ಕೂತ್ಕೊ ಇಲ್ಲಿ ಹೋಗಿ. ಹೊಸದಾಗಿ ಮದುವೆ ಆಗಿದೀವಿ ಸರ್, ಹೊಸ ಮನೇಲೆ ಸಂಸಾರ ಮಾಡ್ಬೇಕಂತೇಳಿ ಮನೆ ತಗೊಳಕಂತ ಬಂದಿದೀವಿ. ಹೂ ಅನ್ನು ಏನು ಹೇಳಿದ್ರು ಹೂ ಅನ್ನುತ್ತರು. ಹೂ ಅಂದ್ಲು ನಾನು ಏನು ಹೂ ಅಂತ. ಯಾರಿದ್ದೀರ ಮನೇಲಿ? ಯಾರಿಲ್ಲ ಅಂತ ಬಾರಿ. ಸರ್ ಕರೆದು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ? ಯಾರು ಇಲ್ಲ ಅಂದ್ರಲ್ಲ ಸರ್. ಸರ್ ಯಾರು ಇಲ್ಲ ಅಂದ್ರೆ ಮನೇಲಿ ಯಾರು ಇಲ್ಲ ಅಂತ ಅಲ್ಲ, ನನ್ನ ಹೆಸರೇ ಯಾರಿಲ್ಲ ಅಂತ. ಯೂನಿಕ್ ಆಗಿದೆ ರೀ, ನಿಮ್ ಹೆಸರೇ ಯಾರು ಇಲ್ಲ ಅಂತ. ಹೌದೌದು. ಇವಳ ನೆಂಟಿ ಗೋರಿಲ್ಲ ಅಂತ. ಇನ್ನರು ಕಾಮಿಡಿ ಪಂಚಲ್ಲೇ ಗೊತ್ತಾಯ್ತು ಸರ್. ಸರ್ ನಿಮ್ಮ ಅಪ್ಪ ಇದಾನೆ ಸರ್, ಇದಾನೆ. ಕರೀರಿ ಸರ್. ಹಂಗಲ್ಲ ಸರ್. ಕರೀರಿ ಸರ್, ಮನೆ ಬಗ್ಗೆ ಮಾತಾಡ್ಬೇಕಾಯ್ತು. ಹಂಗಲ್ಲ ಸರ್, ನಮ್ಮ ಅಪ್ಪನ ಹೆಸರು ಇದಾನೆ ಅಂತ, ಆದ್ರೆ ನಮ್ಮ ಅಪ್ಪ ಇಲ್ಲ ಸರ್. ನಿಮ್ಮ ಅಮ್ಮನ ಹೆಸರು ಇಲ್ಲ ಸರ್. ಸರ್ ತಾಯಿ ಇಲ್ಲ ಸಂಕಟ. ನಮ್ಮಮ್ಮ ಅವಳೆ ಒಳಗಡೆ, ನಮ್ಮ ಅಮ್ಮನ ಹೆಸರು ಇಲ್ಲ ಅಂತ. ಎಷ್ಟು ಯುನಿಕ್ ಆಗಿದೆ ಅಲ್ಲ? ಯೂನಿಕ್ ಆಗಿದೆ ಅಲ್ಲ, ಅವ್ನ ಕ್ವಶನ್ ಅಲ್ಲಿ ಅವ್ನು ಕಾಮಿಡಿ ಮಾಡ್ತಾವ್, ನಮ್ದೇ ಆಗ್ತಿಲ್ಲ ಕಾಮಿಡಿ ಇಲ್ಲಿ. ಸರ್ ನಿಮ್ ಮಗ ಸತ್ತೋಗ್ಬಿಟ್ಟ ಸರ್. ಅವ್ನ ಕ್ವಶನ್ ಅಲ್ಲಿ ಕಾಮಿಡಿ ಮಾಡ್ತಾರದ ಅವನು. ಅವ್ನ ಮಗನ ಹೆಸರು ಸತ್ತೋಗ್ಬಿಟ್ಟ ಅಂತ. ಸರ್ ನನ್ನ ಮಗನ ಹೆಸರು ಬದುಕ್ಬೇಕಿತ್ತು ಅಂತ, ಆದ್ರೆ ನಿಜವಾಗ್ಲೂ ಸತ್ತೋಗ್ಬಿಟ್ಟ ಸರ್. ಹೋಗ್ಲಿ ಬಿಡಿ ಸರ್, ಮನೆ ಮಾರಾಟಕ್ಕಿದೆ ಅಂತ ಹೇಳಿದ್ರಲ್ಲ. ಹೌದೌದು. ಅದೇ ಸ್ವಲ್ಪ ಮನೆ ತೋರಿಸ್ಬಿಟ್ಟೆ. ಅದಕ್ಕೇನ್ ಸರ್ ತೋರ್ಸೋಣ. ಮನೆ ಇಲ್ಲಿಂದ ಶುರುವಾದ್ರೆ ಸರ್ ಹಿಂಗ ಪೂರ್ತಿ ಬರೋದ್ರೊಳಗೆ ಇಷ್ಟ ಆಗ್ಬಿಡುತ್ತೆ ಸರ್. ಮನೆ ಇದೆ. ಬಾಬಾ 3ನೇ ಫ್ಲೋರ್ ಹತ್ಬಿಟ್ಟು ಮಂಡಿ ಎಲ್ಲ ನೋವು ಬಂದ್ಬಿಟ್ಟು ಸರ್ ನನಗೆ. ಸರ್ ದುಡ್ಡು ಕಾಸು ವಿಚಾರ ಮಾತಾಡ್ಬಿಟ್ರೆ. ಸರ್ ನಿಮ್ಮ ಹೆಸರು? ಶಿವಕುಮಾರ್ ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಶಿವಕುಮಾರ್. ಈ ಮನೆ ನಮ್ಮ ಅಜ್ಜಿ ನೆನಪಿಗೋಸ್ಕರ ಕಟ್ಟಿರೋದು. ಅಲ್ಲಿದಾರಲ್ಲ ನಮ್ಮ ಅಜ್ಜಿ, ಅವ್ರೆ. ಚೆನ್ನಾಗಿದೆಯಾ ಅಜ್ಜಿ? ಏನೋ ಇಲ್ಲಿ ಧೂಳು ಕಟ್ಕೊಂಡಿದೀನಿ ಕಣ. ಅದೇ ಸರ್, ಚಿಟ್ಟಲ್ಲಿ ಡೈಲಾಗ್ ಇರ್ಲಿ ಅಂತ ಮಾತಾಡ್ತಿರ್ತೀನಿ ಸರ್. ಈ ಮನೆ ಮಣ್ಣಿನ ಕಣದಲ್ಲೂ ಜೀವ ಇದೆ ಸರ್. ಇಲ್ಲಿರೋ ಪ್ರತಿ ವಸ್ತುನು ಮಾತಾಡೋದು ಕೇಳಿಸುತ್ತೆ ಸರ್. ಇದಕ್ಕೆ ನಾನ್ ಬೆಲೆ ಕಟ್ಟಕ್ಕಾಗಲ್ಲ, ನೀವೇ ಒಂದು ರೇಟ್ ಹೇಳ್ಬಿಡಿ ಸರ್.
ಕೊಟ್ಬಿಡಲ್ಲ ಪಾಪ. ಸ್ವಲ್ಪ ಜಾಸ್ತಿನೇ ಕೊಡ್ರಿ ಸರ್ ತಗೊಳ್ಳಿ ಸರ್, ಇದ್ರಲ್ಲಿ 50 ಲಕ್ಷ ಇದೆ ಸರ್. ಸರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ 49,99,999 ರೂಪಾಯಿ ಅಂತ ಇತ್ತು. ನಾನು ಹೇಳ್ತೀನಿ ಸ್ವಲ್ಪ ಜಾಸ್ತಿ ಕೊಡೋದು, ₹1 ಜಾಸ್ತಿನೇ ಕೊಟ್ಬಿಟ್ಟಿದ್ದೀನಿ. ಇಟ್ಕೊಳ್ಳಿ ಸರ್, ಮನೇನ ನಮ್ಮ ಹೆಸರಿಗೆ ಒಂದು ಅದಕ್ಕೇನು ಸರ್, ಒಂದ್ ನಿಮಿಷ ಇಟ್ಕೊಳ್ಳಿ ಸರ್. ತಂದೆ ಸರ್ ತಗೊಳ್ಳಿ ಸರ್, ಈ ಮನೆ ನಿಮ್ಮ ಹೆಸರಲ್ಲಿದೆ. ಸಣ್ಣ ಪೇಪರ್ ಅಲ್ಲಿ ಇಷ್ಟು ಡೈಲಾಗ್ ಬರ್ದ್ಬಿಟ್ಟು ಕಾಮಿಡಿ ಮಾಡ್ಬಿಟ್ನಲ್ಲ. ನಮ್ಮ ಕ್ವಶನ್ ಏನು ವರ್ಕ್ ಆಗ್ತಿಲ್ಲ ನೋಡು. ಮನೇಲಿರುವ ಎಲ್ಲ ವಸ್ತುಗಳು ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಂಗಿ ಇದ್ದಂಗೆ ಸರ್. ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನಮ್ಮಿಬ್ರು ಮದ್ವೆ ಫೋಟೋನ ಹಾ. ಎಲ್ಲಿ ಹೊಡಿಯೋಣ? ಇಲ್ಲಿ ಹೊಡಿ ಬಾ. ಹಲೋ ಹಲೋ ಹಲೋ, ನಿಮ್ ಡಬಲ್ ಮೀನಿಂಗ್ ಡೈಲಾಗ್ ಆಮೇಲೆ ಇಟ್ಕೊಳ್ಳಿ. ಬಹಳ ಚೆನ್ನಾಗಿ ಹೇಳಿದೆ. ಕೊಡಿಲಿ ಸುಗ್ಗಿಯ ಕೊಡಿಲಿ. ಏ ಮಳೆ ಹೊಡಿಯೋದಡ ಕಣೋ, ಏಯ್ ಯಾಕೆ ಮಳೆ ಹೊಡಿಬಾರ್ದು? ನಾನು ಮಳೆ ಹೊಡಿಯೋದಡ ಕಣೋ. ಯಾಕೆ ಹೊಡಿಬಾರ್ದು? ಅವ್ನು ಯಮ ಕಾಶ ಹಾಕಕ್ ಬಂದ್ರು ತಡ್ಕೊತಾನೆ, ಆದ್ರೆ ಮನೆಯ ಮೇಲಿರೋ ಎಮೋಷನ್ ಮಾತ್ರ ತಡ್ಕೊಳ್ಳಲ್ಲ ಕಣೋ. 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಒಂದು ಮಳೆ ಹೊಡಿಬೇಡ ಅಂತೀಯಲ್ಲ. ನಾನು ಹೊಡೆದೇ ಹೊಡಿತೀನಿ. ಚಿಲ್ಲಾರ್, ಗೋಡೆಗೆ ಮಳೆ ಹೊಡಿತಾ ಇದ್ದಾನೆ, ಬೇಗ ಬರು. ಮಳೆ ಕೊಡಿ ಸರ್. ಏನು ತಗರಿ ಸರ್, ಒಂದ ಹೊರ್ತಿ ಕೆಳ ಬೀಳ್ಬೇಕು ಹಂಗ ಹೊಡ್ರಿ ಸರ್. ಕಾಲ್ ಬೀಳ್ತೇನೆ ಸರ್, ಗೋಡೆಗೆ ಮಾತ್ರ ಮಳೆ ಹೊಡಿಬೇಡಿ ಸರ್. ಅಯ್ಯ ಮತ್ತೆ ನಾವು ಫೋಟೋ ಫ್ರೇಮ್ ಏನ್ ಮಾಡೋದು ಈಗ? ಸರ್ ಗೋಡೆಗೆ ಮಳೆ ಹೊಡೆದ್ರೆ ಏನಾಗುತ್ತೆ ಸರ್? ನಮ್ ಕಡೆ ತೂತಾಗುತ್ತೆ ಸರ್, ನಿಮ್ ಕಡೆ ನಮ್ ದೊಡ್ಡಪ್ಪನ ಎದೆ ಹೊಡೆದೋಗುತ್ತೆ ಸರ್. ದೊಡ್ಡಪ್ಪ ಸರ್ ಯಾರೀ ನಿಮ್ ದೊಡ್ಡಪ್ಪ? ಗೋಡೆ ಬೇರೆ ಯಾರು ಅಲ್ಲ ಸರ್, ನಮ್ ದೊಡ್ಡಪ್ಪ. ಏನ್ ನಿಮ್ ದೊಡ್ಡಪ್ಪ ನೀನ್ ನಿಲ್ಸ್ಬಿಟ್ಟು ಕಾರ್ಯ ಮಾಡಿದ್ರೆ ಹೆಂಗೆ? ಏನ್ ಬೇಕಾದ್ರೆ ಕಾಮಿಡಿ ಮಾಡ್ಬೋದು ಅನ್ಕೊಂಡಿದ್ದೆ. ನಾನು ಮೊದ್ಲೇ ಹೇಳಿದಿಲ್ಲ ಸರ್, ಇಲ್ಲಿರೋ ಪ್ರತಿ ಕಣಕ್ಕೂ ಜೀವ ಇದೆ ಸರ್. ಸರ್ ಇಲ್ಲಿರೋ ಪ್ರತಿ ವಸ್ತುನು ನನ್ನ ಜೊತೆ ಮಾತಾಡುತ್ತೆ ಸರ್. ಮಾತಾಡುತ್ತೆ? ನಿಮ್ ದೊಡ್ಡಪ್ಪ ಏನು ಮಾತಾಡ್ತಾನೆ ಇಲ್ಲ. ಅವನು ಮಾತಾಡಲ್ಲ ಸರ್. ಯಾಕೆ? ಅವನು ಬಾಯಿಲ್ಲ. ದೊಡ್ಡಪ್ಪ ಸರ್ ಏ ಇಲ್ಲ ದೊಡ್ಡಪ್ಪ, ಮುಟ್ಟಿಸ್ ದೇವ್ರಣಿ ಮುಟ್ಟಿಸ್ಕೊಡಲ್ಲ. ನಿಮ್ ದೊಡ್ಡಪ್ಪಗ್ ಮಾತೇ ಬರಲ್ಲ ಅಂತಂದೆಲ್ಲೋ. ಕೈ ಮಾಡಿ ಕರ್ದ ಸರ್. ನಾನು ಬೇಕಾದ್ರೆ 10 ದಿನ ಮೋಷನ್ಸ್ ತಡ್ಕೊಂಡ್ಬಿಡ್ತೀನಿ, ಈ ಮನೆ ಮೇಲಿರೋ ಎಮೋಷನ್ ತಡ್ಕೊಳ್ಳಲ್ಲ. ಏನು ಮಾಡಬೇಡಿ ಸರ್. ಇಷ್ಟೊಂದು ಅರ್ಥ ಆಗುತ್ತಂದ್ರೆ ಮೊಳೆ ಎಲ್ಲ ಒಡೆಯಲ್ಲ ಬಿಡಿ. ಆಯ್ತು ಮನುಷ್ಯರ ಜೊತೆನೆ ಸಂಬಂಧ ಇಟ್ಕೊಳ್ದಿರೋ ಈ ಕಾಲದಲ್ಲಿ ವಸ್ತುಗಳ ಜೊತೆ ಇಷ್ಟೊಂದು ಸಂಬಂಧ ಇಟ್ಕೊಂಡಿದಿರಲ್ಲ, ನಿಜವಾಗ್ಲು ನೀವು ಗ್ರೇಟ್ ಸರ್. ಹೌದು ಸರ್, ಹೌದು. ಗ್ರೇಟ್ ಅಂದ್ರೆ ಒಂಚೂರು ಗ್ರೇಟ್ ಅನ್ನೋರಿಗೆ ಎರಡು ಕೈ ಎತ್ತಿ ಗ್ರೇಟ್ ಅನ್ನು. ಏನ್ ಮುಗುಲ್ ನೋಡ್ಕೊಂಡು ಗ್ರೇಟ್ ಎತ್ತಿ ಕ್ಯಾಮ್ರಾ ನೋಡ್ಕೊಂಡು ಗ್ರೇಟ್ ಅಲ್ಲ. ನೀನ್ ಏನ್ ಮಾಡಿದ್ರು ಕಾಮಿಡಿ ಆಗೋಲ್ ಹೋಗತ್ತೆ. ಬರ್ತೀನಿ ಸರ್, ಇಲ್ಲಿರೋ ವಸ್ತುಗಳಿಗೆ ಯಾವ ತೊಂದರೆ ಕೊಡ್ಬೇಡಿ. ಬರ್ತೀನಿ ಸರ್, ಹೋಗ್ಬೇಡಿ. ಇಷ್ಟು ಮನುಷ್ಯ ಅಲ್ಲ. ಏ ಆ ದುಬೈಯಿಂದ ಗೋಲ್ಡನ್ ವಾಸ್ ತಂದಿದೀವಲ್ಲ, ಹಾಲಲ್ಲಿ ಇಟ್ಬಿಡು. ಶಿವು, ಆ ಹಾಲಲ್ಲಿ ವಾಸಿದ್ರೆ ಹಾಲು ಒಡೆದೋಗಲ್ವೇನೋ? ಅಯ್ಯಯ್ಯಯ್ಯ, ನೀನ ನಿನ್ ಪಂಚ ಪಾರ್ಟ್ನರ್ದು ಎಲ್ಲ ಮಾತಾಡ್ಕೊಂಡೇ ಕಾಮಿಡಿ ಮಾಡ್ತಾ ಇದ್ದೀರಿ ನೀವು. ನಮ್ಮ ಪೋಷನ್ ಏನೋ ವರ್ಕ್ ಆಗ್ತಿಲ್ಲ ಇಲ್ಲಿ. ಲಗುನ ಹೋಗಲ್ಲ. 23 ನಿಮಿಷ ಸ್ಕಿಟ್ ಬಂದು 10 ನಿಮಿಷ ಎಡಿಟ್ ಮಾಡ್ತಾರಲ್ಲ, ಇಷ್ಟು ಲೇಟ್ ಮಾಡಿ ಇಡಲ್ಲಿ ಲಗುನ. ಸರ್ ಏನಾಯ್ತು? ಹಾಕಿ ಸರ್. ಯಾಕೆ ಅವ್ರನ್ನೂ ಸೇರಿಸಿ ಸರ್. ಅಷ್ಟು ಭಾರ ಇರೋದು ಹಾಕಿದ್ರೆ ನೋವಾಗಲ್ವಾ ಸರ್? ಹೋಗುತ್ತೆ. ಯಾರಿಗೆ ನೋವಾಗುತ್ತೆ? ಟೈಲ್ಸ್ಗೆ ಸರ್. ಟೈಲ್ಸ್ ನೋವಾಗುತ್ತೆ ಸರ್. ಇದು ಬರೀ ಟೈಲ್ಸ್ ಅಲ್ಲ ಸರ್, ನನ್ನ ತಮ್ಮ ಸರ್. ಮೇಲೆ ಯಾಕೆ ಹಿಂಗ್ ಆಡ್ತಾ ಇದೀಯಾ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸರ್. ಆ ಪೋಷನ್ ಮುಗಿದ್ಮೇಲೆ ಕರೀರಿ ಸರ್ ಡೈಲಾಗ್. ಇಲ್ಲಿರೋ ಪ್ರತಿ ವಸ್ತು ಮಾತಾಡುತ್ತೆ ಸರ್. ಈ ಪಲವರ ಭಾಷೆ ಏನ್ ಮಾಡ್ಬೇಕು ನಾನೀಗ? ಏನ್ ಮಾಡ್ಲಿ? ಪ್ರಕೃತಿ ಮಡಿಲಿಗೆ ಹಾಕಿ ಸರ್. ಏನಿಲ್ಲ ಸರ್, ಹಿಂಗ್ ತಗೊಂಡು ಹಿಂಗ್ ಎಗಿರಿ ಸರ್. 10,000 ರೂಪಾಯಿ ವಾಸ್ ಹೊಡೆದಾಕಿದ್ರೆ ಏನು ಏಟ್ ಮಾಡೋದ್ರು? ಅಯ್ಯೋ
ಗೋಲ್ಡನ್ ಮನಿ ಪ್ಲಾಂಟ್ ರೀ, ದುಬೈಯಿಂದ ತಂದಿದ್ದೆ. ನನ್ 10,000 ಹೋಯ್ತು. ಅದು ಸರ್ ಎಷ್ಟು ಸಲ ಹೇಳಿಲ್ಲ ಓವರ್ ಆಕ್ಟಿಂಗ್ ಮಾಡ್ಬೇಡ ಅಂತ ಚೂರು ಸಟಲ್ಗೆ ಹಾಕಿ ಮಾಡು. ಯಾರಿಗೂ ತೊಂದರೆ ಕೊಡ್ಬೇಕು. ಏನಾಯ್ತು ಮತ್ತೆ? ಏನಿಲ್ಲ ಸರ್. ಏನಾಯ್ತ್ರಿ? ನಮ್ ತಮ್ಮ ಟೈಲ್ಸ್ ಹೋಗ್ಬಿಡೋಣ ಅಂತ ಕಾಲು ಹಿಡ್ಕೊಂಡವ್ನೆ. ತಮ್ಮ ನೋಡಿದ್ದೀನಲ್ಲೇ, ನಮ್ಮಮ್ಮನೇ ಒಂದ್ಸಲ ಅವನ ಮೇಲೆ ಕೈ ಮಾಡಿಲ್ಲ, ತಮ್ಮ ನೋಡಿದ್ದೇನ? ಯಾಕೆ ಟಿಕಲ್ ತರ ಆಡ್ತಾ ಇದ್ದೀರಾ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸರ್. ಇಲ್ಲಿರೋ ಪ್ರತಿ ವಸ್ತು ಮಾತಾಡುತ್ತೆ ಸರ್. ಪ್ಲೀಸ್ ಯಾರಿಗೂ ತೊಂದರೆ ಕೊಡಬೇಡಿ ಸರ್. ಆಯ್ತು ಹೋಗಪ್ಪ, ತೊಂದರೆ ಕೊಡಲ್ಲ. ಬರ್ತೀನಿ ಸರ್. ಏಯ್ ಹೇಳಿ ಹೇಳಿಯೋ. ಸರೋಜ ಸರ್, ಯಾರು ಸರೋಜ? ನನ್ನ ಹೆಂಡತಿ ಕಂಬ ಸರೋಜ ಸರ್. ಹೆಂಡತಿ? ಹ್ಞೂ ಸರ್. ಏನ್ ಮಾತಾಡ್ತಿದ್ರಿ ಸರ್ ನೀವು? ಸಾರಿ ಸರೋಜ, ನಿನ್ನ ಮಾರ್ಬಿಟ್ಟೆ ಸರೋಜ. ಐ ಆಮ್ ಸೋ ಸಾರಿ ಸರೋಜ. ಕ್ಷಮಿಸಿ ಬಿಡು ನನ್ನ ಮರಳಿ ಬರುವೆ ಚಿನ್ನ. ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ. ನೀವಾದ್ರೂ ನಮ್ಮ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಅಮ್ಮ? ಹೌದು ಸರ್. ಯಾರಪ್ಪ ನಿಮ್ಮಮ್ಮ? ಈ ಗೋಡೆ ಸರ್. ಅವರೇ ಗೋಡೆಗೆ ಅಮ್ಮ ಅಂತಾನೆ, ಆ ಗೋಡೆಗೆ ದೊಡ್ಡಪ್ಪ ಅಂತಾನೆ. ಅವನು ಕುಡಿದು ಬಂದವನಲ್ಲ, ಅದಕ್ಕೆ ಹಂಗ್ ಮಾಡ್ತಾನೆ. 2 ದಿನ ಬಿಟ್ಬಿಟ್ಟು ಐಟಮ್ ಜೋಡಿಸ್ಬಿಡೋಣ, ಸರಿನಾ? ಸರಿ ರೀ. ಮತ್ತೆ ಹೊಸ್ದಾಗಿ ಮದುವೆ ಆಗಿದೀವಲ್ಲ, ಅದಕ್ಕೆ ಅದು ಬೇಕು. ಯಾವ್ದು? ಚಂದ್ರಪ್ರಭಾ ಹೇಳ್ತಾನಲ್ಲ, ಮಂಚಲ 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 ಮಂಚಲ. ಓ ಅದಾ? ಮಧುವನ ಕರೆದರೆ ತನುಮನ ಸೆಳೆದರೆ ಶರಣಾಗಲಿ ಆದರೆ. ಹಲೋ ಶಿವು, ನೀನು ಶರಣಾದ್ರೂ ಆಗು, ಶ್ರುತಿಯಾದ್ರೂ ಆಗು, ಆದ್ರೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ನಿನ್ ಮೊದ್ಲು ಕಣ್ಣು ಮುಚ್ಕೊ ನೀನು. ಈ ನನ್ ಕಣ್ಣು ಮುಚ್ಕೊಂಡಿರೋದಕ್ಕೆ ಕಣೋ ಫ್ರೇಮ್ ಹಾಕ್ಸಿರೋದು. ಒಳಗಡೆ ಹೋಗು. ಬಹಳ ಚೆನ್ನಾಗಿ ಪಂಚ್ ಮಾಡಿದೆ, ಸುಮ್ ಕುತ್ಕೊ ನೀನು. ಬಾರೆ. ನೀನು ಖಾಲಿಯಾಗಿ ಕೂತಿದ್ರೆ ಇವನಲ್ಲಿ ಜಾಲಿ ಮಾಡ್ತಾ ಇದ್ದಾನೆ. ಬೇಗ ಬಾರು. ಅದು ಯಾರನ್ನ ಕರಿತೀಯ ಕರಿ, ಅದ್ ಯಾವನ್ ಬಂದ್ ಏನ್ ಮಾಡ್ತಾನ ನಾನು ನೋಡ್ತೀನಿ. ಮಧುವನ ಕರೆದರೆ ತೆಗೆದೇ ಇದೆ. ಸಾರಿ ಸರ್, ಯಾವ್ದಕ್ಕೂ ಮಳೆ ಹೊಡೆದಿಲ್ಲ ಸರ್, ನಾವು ವಾಜೆಲ್ಲ ಒಳಗಿಟ್ಟಿದ್ದೀವಿ ಸರ್. ಅದಕ್ಕೇನ್ ಬರ್ಲಿಲ್ಲ ಸರ್. ಸರ್, ರಾತ್ರಿ ಮಲಗಕ್ಕಿಂತ ಮುಂಚೆ ನನ್ನ ತಂಗಿ ಸ್ವಲ್ಪ ಲಾಲಿ ಹಾಡಿ ಮಲಗಿಸಿ ರೂಢಿ ಸರ್. ತಂಗಿ? ಯಾರಪ್ಪ ನಿನ್ ತಂಗಿ? ಅಲ್ಲಿದೆ ಸರ್, ಫ್ಲವರ್ ವಾಸ್, ಅದೇ ನನ್ನ ತಂಗಿ. ತಂಗಿ 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 ಸರ್, ಅವಳಿಗೆ ಒಂಚೂರು ನಿದ್ದೆ ಬರಲ್ಲ. ಆ ಮಧು ಕರೆಯೋದು ಗಿರೋದು ಅವಳು ಮುಂದೆ ಮಾಡಬೇಡಿ ಸರ್. ಮಲಗಿಸ್ಬಿಡ್ತೇನೆ ಒಂಚೂರು. ಲಾಲೆ ಸರ್, ನಿಮ್ದು ಯಾವ ಬ್ರ್ಯಾಂಡು? ನಾನೇ ಬ್ರ್ಯಾಂಡು ಸರ್. ಪಕ್ಕ 35 ರೂಪಾಯಿ ಪೌಚ್ ಹೊಡೆದ ನೀವು. ಪಕ್ಕ 35 ರೂಪಾಯಿ ಪೌಚ್ ಅದು. ಲಾಲೆ ಲಾಲೆ ಅಲ್ಲಿಗೆ ನನ್ನ ತಂಗಿ ಮಾಡ್ತೇನೆ ತಾಯಿ. ಅಯ್ಯಯ್ಯೋ, ಒಂದು ಅರ್ಜೆಂಟ್ ಸರ್, ಬರ್ತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬರ್ತೇನೆ ನಮ್ಮ ತಂಗಿನ. ಹಾಸ್ಪಿಟ್ಲಿಗೆ? ಏ ಶಿವು, ಅವ್ನ್ ನನ್ಗೂ ಹಿಂಗೆ ಕಾಟ ಕೊಟ್ಟು ಕೊಟ್ಟು ಸಾಯಿಸಿದ್ದು ಕಣೋ. ಅದಕ್ಕೆ ನಿಂಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಏನು? ನೀನೇನಾದ್ರೂ ಮಾಡಿ ಅವನ್ನ ಮುಗಿಸ್ಬಿಡು. ಏನಂದೆ? ಮುಗಿಸ್ಬಿಡು. ಅಜ್ಜಿ ಅಜ್ಜಿ ಅಜ್ಜಿ, ಇಷ್ಟು ಡೈಲಾಗ್ ಹೇಳಿ ಚೆನ್ನಾಗಿರ್ಲಿಲ್ಲ. ಈ ಡೈಲಾಗ್ ಹೇಳಿದಿಲ್ಲ, ಸ್ಕಿಟ್ಟಿಗೆ ಒಂದು ತೂಕ ಬಂತು. ಬರ್ಲಿಲ್ಲ ಬರಲಿ ಸರ್. ಅರ್ಜೆಂಟಾಗಿ ನಿಮ್ದು ಯಾವ ಬ್ಲಡ್ ಸರ್? ಬಿ ಪಾಸಿಟಿವ್. ಒಂದು 5 ಲೀಟರ್ ಬ್ಲಡ್ ಬೇಕು ಸರ್. ಯಾಕಪ್ಪ? ನಮ್ಮ ತಂಗಿ ಪವರ್ಗೆ ಹೋಗ್ಬಿಟ್ಟಿದೆ ಸರ್ ರಕ್ತ. ಫ್ಲವರ್ ವಾಸಿಗೆ ಹಂಗಪ್ಪ ರಕ್ತ ಕೊಡ್ತೀಯ ನೀನು? ಹೇಳಿಲ್ವಾ ಸರ್, ಈ ಮನೆ ಕಡದಲ್ಲೂ ಜೀವ ಇದೆ ಸರ್.
ಇಲ್ಲಿರೋ ಪ್ರತಿ ವಸ್ತುನು ನನ್ನ ಜೊತೆ ಮಾತಾಡುತ್ತೆ ಸರ್. ಎಲ್ಲಿಗಾರ ಹೆಡ್ಕೊಂಡು ಏನಾರ ಮಾಡ್ಕೋ ಈಗ. ಫಸ್ಟ್ ಆ ಹೆಣ ತೆಗೆದು ಹಿಂದ್ಗಡೆ ಹಾಕು. ಅಲ್ರಿ ಯಾಕ್ರಿ ಇಷ್ಟೊಂದು ಜನ ಎಮೋಷನ್ ಇಟ್ಕೋತಾರೆ ಮನೆ ಮೇಲೆ? ಸುಮ್ಮನೆ ಇದ್ಬಿಟ್ರೆ ಮುಗಿದೋಯ್ತು. ಜೀವ ಕಳ್ಕೊಂಡ ಹೋಯ್ತಾ ಜೀವಾಗ? ಏನ್ ಮಾಡ್ತಾನೀಗ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸಾ. ಇಲ್ಲಿರೋ ಪ್ರತಿ ವಸ್ತುನು ನನ್ ಜೊತೆ ಮಾತಾಡುತ್ತೆ ಸಾ. ಬನ್ನಿ ಸಾ. ಲೇ ಯಾವಾಗ ಬಂದ್ಬಿಟ್ಟವನೇ ಕಡೆ ಮನೇನು ಬೇಡ ಏನ್ ಬೇಡ ನೋಡಿ. ಅಜಯ್ ಚಿಲ್ಲರ್ ನಮ್ ಪ್ಲಾನ್ ಸಕ್ಸಸ್. ಓಕೆ ಡೀಲ್ ಓಕೆ. ಓಕೆ. ನಿಜವಾಗ್ಲೂ ಮನೆ ಜೊತೆ ಸೆಂಟಿಮೆಂಟ್ ಇರಬೇಕು, ಆದ್ರೆ ಈ ರೇಂಜ್ ಅಲ್ಲಿ ಇರಬಾರ್ದು ಅಂತ ತೋರಿಸಿದಿರಲ್ಲ. ಅದು ನನ್ನ ಮಗನೇ 50 ಲಕ್ಷನೂ ತಗೊಂಡು ಮನೆಗೆ ಬಂದವ್ರನ್ನು ಕಳಿಸಿ. ಇಂಥ ಓನರ್ಸ್ ಇದ್ರೆ ಇರ್ತಾರ ಅಂತ ನಂಗೂ ಗೊತ್ತಿಲ್ಲ, ಇದಾರ ಇಲ್ವ ಅಂತ ನಮ್ಮ ಜಡ್ಜಸ್ನೇ ಕೇಳ್ಬೇಡ. ಈ ತರ ಮನೆ, ಈ ತರ ಓನರ್ಸ್ ಎಲ್ಲ ನೋಡಿದ್ರೆ ಶ್ರುತಿ ಮೇಡಮ್? ಅದು ಸಾಮಾನ್ಯವಾಗಿ ಮನೆ ಅಂದ್ರೆ ಅದು ಕೇವಲ ಸಿಮೆಂಟು ಕಲ್ಲಿಂದ ಕಟ್ಟಿರುವಂಥದ್ದಲ್ಲ. ಆ ಮನೆ ಕಟ್ಟುವಾಗ ನಮ್ಗಿರುವಂತಹ ಭಾವನೆಗಳು, ಅದ್ರ ಜೊತೆಗಿರುವಂಥ ಒಂದು ಸಂಬಂಧಗಳಿದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಕಷ್ಟ. ಅದನ್ನ ಈ ಸ್ಕಿಟ್ಟಲ್ಲಿ ಒಂಥರ ಕಾಮಿಡಿ ಆಗಿ ತಗೊಂಡು ಬಂದಿದ್ದೀರಿ. ಫಸ್ಟು ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಕೋಕಿಲ ಅಜ್ಜಿ. ಲಾಸ್ಟ್ ವೀಕ್ನಲ್ಲಿ ಅಜ್ಜಿ ಸ್ಕಿಟ್ ಒಳಗೆ ಬಂತು. ಈ ಸರಿ ಅಜ್ಜಿ ಫ್ರೇಮ್ ಒಳಗೆ ಬಂತು. ಏನಜ್ಜಿ? ಅಜ್ಜಿ ಇಸ್ ಗೋಯಿಂಗ್ ಪೊಸಿಷನ್ಸ್. ಡಿಪಿ ಲಾಕರು ಅಂದ್ರೆ ಫ್ರೇಮ್ ಅಲ್ಲಿ ಹಾಕಿದ್ದಾರೆ ಈ ಸತಿ. ಚೆನ್ನಾಗಿತ್ತು ಅಜ್ಜಿದು ಡೈಲಾಗ್ಸ್ಗಳೆಲ್ಲ ಚೆನ್ನಾಗಿತ್ತು. ಈ ಸ್ಕಿಟ್ಟಲ್ಲಿ ತುಂಬಾನೇ ಒಂಥರ ಅವರೊಬ್ಬರ ಮೇಲೇನೆ ಈ ಸ್ಕಿಟ್ ನಿಂತಿದ್ದು ಅಂದ್ರೆ ಅದು ನಮ್ಮ ಚಿಲ್ಲರು. ಥ್ಯಾಂಕ್ ಯು. ಕೊನೆಗೆ ಏನಂದ್ರೆ ಇದೊಂಥರ ಓವರ್ ಆಕ್ಟಿಂಗ್ ನ ಪರಮಾವಧಿ ಅಲ್ವಾ? ಅವನ್ ಸತ್ತೋದ್ರು ನೆಕ್ಸ್ಟ್ ದೆವ್ವಾಗಿ ಬಂದು ಕಾಡ್ತಾನೆ ಅನ್ನೋದಿದೆಯಲ್ಲ, ಅದು ಮಾತ್ರ ಈ ಪರಮಾವಧಿ ಕಾಣೋದು. ಅದನ್ನ ನಗುವಾಗಿ ಈ ಸ್ಕಿಟ್ ಅಲ್ಲಿ ತಗೊಂಡ್ ಬಂದ್ರಿ, ಅದೊಂಥರ ಚೆನ್ನಾಗಿತ್ತು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಎಮೋಷನಲ್ ಕಿಂಗ್ ಸಾಧು ಮಹಾರಾಜ್ನ ಕೇಳೋಣ ಸರ್, ಹೆಂಗ ಅನಿಸ್ತು ಸರ್? ಚೆನ್ನಾಗೂ ಮಾಡಿದ್ರಿ ಅಜ್ಜಿ. ಇದು ಒಂದು ಸ್ಪೆಷಲ್ ನೋಡಿ. ಲಾಸ್ಟ್ ಟೈಮ್ ಅಜ್ಜಿದು ಬೇರೆ ಎಲ್ಲರ ಜೊತೆ ಸೇರಿ ಒಂದು ಸ್ಕಿಟ್ ಮಾಡಿದ್ರು. ಈ ಸಲ ಅಜ್ಜಿನ ಗೋಡೆಗೆ ಹಾಕ್ಬಿಟ್ಟು ನಮ್ಮ ಇಂಡಸ್ಟ್ರಿನ ತೋರಿಸ್ದಂಗೆ ಅಜ್ಜಿ ಒಂದು ಪರ್ಫಾರ್ಮ್ ಮಾಡಿದ್ದು ನನಗೆ ಇಷ್ಟ ಆಯ್ತು. ವೆರಿ ನೈಸ್, ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೂ ಹಿಂದೆ ನಿಂತ್ಕೊಳ್ಳೋಕೆ ಇಷ್ಟು ಒಳ್ಳೆ ಕಷ್ಟ ಮಾಡ್ಕೊಂಡ್ ಬಂದಿರಲ್ಲ, ಬಹಳ ಸಂತೋಷ ಆಯ್ತು ನನಗೆ. ಆದ್ರೂ ಜಾನು, ಮನೆ ಬಗ್ಗೆ ಮಾತಾಡೋದಕ್ಕಿಂತ ಈ ಸ್ಕಿಟ್ ಅಲ್ಲಿ ತುಂಬಾ ಕಡಿಮೆ ಡೈಲಾಗ್ ಇತ್ತು, ಯಾಕೆ? ಅಷ್ಟೇ ಡೈಲಾಗ್ ಬರ್ದಿದ್ರು ಸಂದೀಪ್ ಅವರು, ಸೇರ್ಸ್ಕೋಬೇಕು ಇನ್ನು ತಾನೇ. ತುಂಬಾ ಇಂಪ್ರೂವೈಸ್ ಮಾಡಿದ್ರು ಆಕ್ಚುಲಿ. ಫಾರ್ಮೇಟ್ ಪ್ರಕಾರ ಒಬ್ಬರನ್ನ ಮೆಂಟರ್ ಅಂತ ಕೊಟ್ಟಿರ್ತೀವಿ. ಯಾರು ಮೆಂಟರ್? ಯಾರು? ಜಗಪ್ಪ ಅವರು. ಅವನ್ ಮಕ ಮುಚ್ಚ ಸುಮ್ಮನೆ ಕೂತ. ಜಗಪ್ಪ ನೋಡಿ ಸುಮ್ಮನೆ ಕೂತ. ಒಬ್ಬ ಮೆಂಟರ್ ಆಗಿ ನಿಮ್ ಕಂಟೆಸ್ಟೆಂಟ್ ಗೆ ಡೈಲಾಗ್ ಹೇಳ್ಕೊಡ್ಬೇಕು, ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕಲ್ವೇನೋ? ಹೆಸರಿಗಷ್ಟೇ ಮೆಂಟರ್ ಅವ್ರು ನಂಗೆ ಸಿಕ್ಕೇ ಇಲ್ಲ ಸ್ಕಿಟ್ ಅಲ್ಲಿ. ವಾಟ್ ಆರ್ ಯು ಸೇಯಿಂಗ್ ಚಾನು? ನಿನಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಮ್ಮಂತ ಒಳ್ಳೆ ಮನುಷ್ಯರಿಗೆ ಯಾವತ್ತೂ ಮನ್ಸು ಒಪ್ಪಲ್ಲ. ಈಗ ನಿನಗೋಸ್ಕರ, ಜಾನುಗೋಸ್ಕರ ಜಗಪ್ಪನ ಕೊಟ್ಟಿದ್ವಿ, ಅದೇ ಅವನ ಕೆಲಸ ಮಾಡ್ತಾನೆ ಇಲ್ಲ. ಅದಕ್ಕೆ ಜಾನುಗೋಸ್ಕರ ಇವತ್ತು ಒಬ್ಬ ಹೊಸ ಮೆಂಟರ್ನ ಕರ್ಕೊಂಡ್ ಬರ್ತಾ ಇದೀವಿ. ಆನ್ ಎ ಸೀರಿಯಸ್ ನೋಟ್, ಈ ಮೆಂಟರ್ ಬಗ್ಗೆ ನಾನು ಹೇಳಲೇಬೇಕು. ಹೇಳಿ ಬೇಗ. ಕರ್ನಾಟಕ ಕಂಡಂತಹ ಅತಿ ದೊಡ್ಡ ರಂಗಕರ್ಮಿಯವರು ಇವತ್ತಿಂದ ನಮ್ಮ ಜಾನ್ವಿ ಅವರಿಗೆ ಪಾಠ ಮಾಡೋದಕ್ಕೆ ಮೇಷ್ಟ್ರಾಗಿ ಬರ್ತಾ ಇದಾರೆ. ದಯವಿಟ್ಟು ಕಲಾವಿದರೆಲ್ಲ ಎದ್ದು ನಿಂತು ಅವ್ರನ್ನ ಬರಮಾಡಬೇಕು ಅಂತ ಕೇಳ್ಕೊತೀನಿ, ದಯವಿಟ್ಟು. ಕರ್ನಾಟಕ ಕಂಡಂತಹ ಹಿರಿಯ ರಂಗಕರ್ಮಿ ಬಲೆ ಚಪ್ಪಾಳೆ. ನೀವೇ ಹೋಗಿ ಕರ್ಕೊಂಡ್ ಬರ್ಬೇಕೇನೋ? ಹೌದಲ್ಲ, ಅವ್ರನ್ನ ಅಷ್ಟು ದೊಡ್ಡವ್ರನ್ನ ಇಲ್ಲಿಂದ ಮೆಚ್ಚತ್ತಕ್ಕೆ ಆಗ್ತಾ ಇಲ್ವ ಅವ್ರಿಗೆ? ಬಂದೇರಿ, ಕರ್ಕೊಂಡ್ ಬರ್ತೀನಿ. ಆಯ್ತು ಪಾಂಡೆ, ಹೋಗು ಪಾಂಡೆ, ಮನುಷ್ಯ ಕರ್ಕೊಂಡ್ ಓಕೆ ಓಕೆ, ಕರ್ಕೊಂಬ. ಎಲ್ಲಿದ್ದಾರೆ? ಕರ್ಕೊಂಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ವೇಷ, ಬಣ್ಣದ ವೇಷ, ಬದುಕಿನ ಅವಸರ ಕೆಡಿಸಿದೆ ಹುಡುಗರ. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು
ಬಣ್ಣದ ವೇಷ ಬಣ್ಣದ ಬಣ್ಣದ ವೇಷ ಅಲ್ಲ ಗುರುಗಳು ಬಂದ್ಬಿಟ್ಟು ನಿರಂಜನ ಎಲ್ಲ ಹೊಂಟೋದ್ನಲ್ಲಪ್ಪ ಒಳ್ಳೇದಾಯ್ತು ಮಾತಾಡಿ ಬಹಳ ಸರ್ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀಯ. ಓ ಶ್ರುತಿ ಮೇಡಮ್ ಅವರು ನಮಸ್ಕಾರ. ನಿಮ್ ತಾಯಿ ನಾನು ಒಟ್ಟಿಗೆ ನಾಟಕ ಮಾಡ್ತಿದ್ದು. ಹೌದೇ? ತಂದೆ ಚೆನ್ನಾಗಿದ್ದಾರ ಹಾ, ಕೇಳ್ದ ಅಂತೇಳಿ. ಆಯ್ತು ಆಯ್ತು. ಓ ನಾವು ನೀವು ಒಟ್ಟಿಗೆ ನುಡಿಸ್ತಾ ಇದ್ವಿ, ನೆನ್ಪಿದ್ಯಾ? ಒಟ್ಟಿಗೆ ಚಾಟಿ ಹಾಕೊಂಡು ನಾವು ಓಡಾಡ್ತಾ ಇದ್ವಿ ಕೆರೆಯಲ್ಲಿ, ನೆನಪಿದ್ಯಾ? ಅವಾಗಿಂದನೂ ಕಾಮಿಡಿನೇ ಸಾಡು. ಯಾರಮ್ಮ ಸ್ಟೂಡೆಂಟ್ ನೀನೇನಮ್ಮ? ಹೌದು ಸರ್ ನಾನೇ. ನಂಗೆ ಗೊತ್ತಾಯ್ತಮ್ಮ, ನಿನ್ಗೆ ಮೆಂಟ್ರ್ ಸರಿ ಇಲ್ಲ ಅಂತ ನಿನ್ ಕಣ್ಣೆಲ್ಲ ಕಾಣ್ತಿದ್ದ ಕಣಮ್ಮ. ಹಲೋ ಯಾರದು? ಚೆನ್ನಾಗಿದ್ದೀರಾ ಸರ್? ನಿಜ ಇಲ್ಲ, ಕ್ಯಾರೆಕ್ಟರ್ಗೆ ಅಂತ ನಿಜವಾಗ್ಲೂ ಪವರ್ ಕನ್ನಡ ಕೊಟ್ಟು ಏನು ಕಾಣ್ತಾ ಇಲ್ಲ. ಏನಮ್ಮ ನಿನ್ ವೇದನೆ? ಅವ್ರ ಜಗಪ್ಪ ಅವ್ರನ್ನ ಮೆಂಟರ್ ಆಗಿ ಕೊಟ್ಟಿದ್ರು. ಮೆಂಟಲ್ ಆಗಿ ಕೊಟ್ಟಿರೋದಮ್ಮ. ಒಂದಿನಾನು ಒನ್ ಡೈಲಾಗ್ ಹೇಳ್ಕೊಟ್ಟಿಲ್ಲ. ಫಸ್ಟ್ ಸೀಸನ್ ಇಂದನೂ ಹೇಳ್ಕೊಟ್ಟಿಲ್ಲ. ಮಕ್ಕಳು ಕೂಗಿಬೇಕಾಗಿತ್ತು. ಅವನೇ ಅನ್ಸಿನ್ಗೆ ಹೋಗ್ತಾ ಇದ್ದಾನೆ, ಅವನಲ್ಲಿಂದ ಹೇಳ್ಕೊಟ್ಟಾನ. ಹೇಳಕ್ ಹೋದ್ರೆ ಏನಂತಾರ ಗೊತ್ತಾ? ಏನಂತಾರಪ್ಪ? ಸೈಡ್ಗೆ ಹೋಗಮ್ಮಿ ಅಂತಾರೆ. ಬಂದ್ಬಿಡತ್ತಾರೆ ಸೈಡ್ಗೆ. ಅವನು ನಿನಗೆ ಅನ್ಯಾಯ ಮಾಡಿರ್ಬೋದಮ್ಮ. ಹೌದು. ಅರೆ ನಿನಗೋಸ್ಕರ ನಾನಿದ್ದೀನಮ್ಮ. ಗೊತ್ತಿದೆ ಮೇಷ್ಟ್ರು ಅಂತ ನಾನೊಂದು ಹಿರಿ ಜೀವ, ನಿನಗೋಸ್ಕರ ಇದ್ದೀನಮ್ಮ. ನಿನಗೋಸ್ಕರ ಇದ್ದೀನಮ್ಮ. ಹೇಳಿ ತಲೆ ಕಟ್ಕೊಬಿಡ್ಬಾ. ನೋಡ್ಬಾ ನಿನಗೆ ಮೆಂಟ್ರಿಂಗ್ ಅಂತ ಆಕ್ಟಿಂಗ್ ಅಂತ ಬಂದ್ರೆ ಮೂರನ್ನ ಕಲಿಬೇಕಾಗುತ್ತಮ್ಮ. ಒಂದು ಸಂಗೀತ, ಇನ್ನೊಂದು ಹಾವಭಾವ, ಇನ್ನೊಂದು ಬಾಡಿ ಲ್ಯಾಂಗ್ವೇಜ್. ಈ ಮೂರಲ್ಲಿ ಯಾವ್ದು ಬೇಕಮ್ಮ ನಿನಗೆ? ಮೂರು ಬೇಕಲ್ಲ ಸರ್ ಆಕ್ಟಿಂಗ್ ಅಂದ್ರೆ. ಬಿಟ್ಟಿ ಬಂದ್ರೆ ಬೆಟ್ಟನೇ ಬರ್ಲಿ ಏನಿದೆ ಮಗು. ಇಲ್ಲಿ ಈಗ ನಿನಗೆ ಮೂರು ಬೇಕನ್ನಮ್ಮ. ಮೂರಲ್ಲಿ ಒಂದು ಮುಟ್ಟಮ್ಮ. ಸಂಗೀತ. ಇದಕ್ಕೆ ಸಂಗೀತಕ್ಕೆ ನೋಡಿ ಶ್ರುತಿ ಬೇಕಾಗುತ್ತೆ. ಅಲ್ಲೇ ಇದಾರಲ್ಲ ಮ್ಯಾಮ್. ಅದು ಗಿತ್ತಿಗಳಿಗೆ ಶ್ರುತಿ ಕಳಮ್ಮ. ನಾ ಹೇಳ್ತಾ ಇರೋದು ಸಂಗೀತದ ಶ್ರುತಿ. ನೋಡಿ ಇವಾಗ ಇದು ಕಣಮ್ಮ ಸಂಗೀತ ಅಂದ್ರೆ ಇದು. ಈಗ ನೋಡಮ್ಮ, ನೀನು ನುಡ್ಸೋದು ಹೇಳ್ಕೊಡ್ತೀನಿ, ನಾ ಹೇಳ್ಕೊಡ್ತೀನಿ, ಹೇಳ್ಬೇಕು. ಓಕೆ? ಸಂಗೀತ ಸಂಗೀತ ನಿನ್ ತಾಗೋಡಿ ಅಂತ ಶ್ರುತಿ ಶಾಸ್ತ್ರ ಮಾಡ್ತಿದ್ದೋ ಇದೆ. ಸಖಿ 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 ಕೀ ಅಲ್ಲ ಮದು. ಸಖಿಯೇ ಸಖೇ ಸಖಿಯೇ ಏನಿ ಏನಿ ಯೌವನ. ಸಖೇ ಏನಿ ಯೌವನ. ನಿಂಗೆ ಹಾರ್ಮೋನಿಯಂ ನುಡ್ಸೋದು ಹೇಳ್ಕೊಡ್ತೀನಿ. ಓಕೆ? ಹಿಂಗೆ ಹಿಂಗ್ ಮೆಂಟ್ರಿ. ಟಚಿಂಗ್ ಫೀಲ್. ಒಳಗಡೆ ನಿಲ್ಲಿಸ್ತಾಯಲ್ಲ. ಮುಂದಿನ ಪಾಠ ಬಂದು ಹಾವಭಾವ. ಮುಂದ್ಗಡೆ ನಿನ್ನ ಹೀರೋ ನಿಂತಿದ್ದಾನೆ. ರೊಮ್ಯಾಂಟಿಕಲ್ ನಿನ್ನ ನೋಡ್ಬಿಟ್ಟು ನೀನ್ ನನಗೆ ಇಷ್ಟ ಆಗಿದ್ಯಾ ಅಂತ ಹೇಳ್ಬೇಕಷ್ಟೆ. ಅದೇ ಒಂದು ಚಿಲ್ಲ ಹಾರ್ಮೋನಿ. ಹೌದಾ? ನನಗೆಲ್ಲ ಹೀರೋ ನುಡಿಸ್ತಾ ಇರೋ ಸೈಡಲ್ಲಿ ಹೀರೋ ಕ್ಯಾರೆಕ್ಟರ್. ಹೀರೋ ಅನ್ಕೊಂಬಿಟ್ಟ. ಹೀರೋ ಈ ತರ ಬಹಳ ಚೆನ್ನಾಗಿದೆ. ಒಳ್ಳೆ ಭವಿಷ್ಯ ಇದೆ ಮನುಷ್ಯರ. ಕಣ್ಣಲ್ಲಿ ಕಣ್ಣಿಟ್ಕೊಂಡು. ನೀವು ನಂಗೆ ತುಂಬಾ ಇಷ್ಟ ಆಗಿದ್ದೀರಾ. ನೀವು ನಂಗೆ ತುಂಬಾ ಇಷ್ಟ ಆಗಿದ್ದೀರಾ. ಬರೀ ನಾಟಕ ಮಾಡಬ, ರಿಯಲ್ ಆಗಿ ಹೇಳ್ತಾರೆ, ಟಚ್ ಆಗುದು. ಹತ್ತು ಇಂಟು ನನ್ನ ಶಿಷ್ಯೆ ಆಕ್ಟಿಂಗ್ ನ ಕಲ್ತಾಗಿದೆ. ಶ್ರುತಿ ಮೇಡಮ್, ಇಷ್ಟು ವಾರದಿಂದ ಒಬ್ಬ ಮೆಂಟರ್ ಮಾಡಿದಂತ ಕೆಲಸನ
ಈ ಮೇಟ್ರ್ ಮಾಡಿದರೆ ಏನು ಅನ್ಸುತ್ತೆ ನಿಮಗೆ? ಎಲಿಮಿನೇಷನ್ ಮಾಡ್ಬೇಕು ಅನಿಸ್ತಾ ಇದೆ. ಫೋನ್ ಮಾಡಿ ನೀನ್ ಹೆಂಡ್ತಿನ ಕರಿಬೇಕು ಅಂತ ಅನಿಸ್ತದೆ. ಅಲ್ಲ, ಮೇಟ್ರ್ ಬಗ್ಗೆ ಹೇಳಿ. ಅಲ್ಲ, ಮೇಷ್ಟ್ರು ತುಂಬಾ ಕಲ್ತು ಬಿಟ್ಟಿದ್ದಾನೆ, ತುಂಬಾ ಟ್ಯಾಲೆಂಟೆಡ್. ಮಾಸ್ಟ್ರು ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಆ ಕೆಳಗಡೆ ಬರ್ತಾ ಇದೆಯಲ್ಲ ಸ್ಕ್ರೋಲ್ ಅಲ್ಲಿ, ಗೊತ್ತಿದೆಯಾ ಇನ್ನು? ಅಲ್ಲೆಲ್ಲ ನಿಮ್ ಬಗ್ಗೆ ಕಮೆಂಟ್ಸ್ ಗಳನ್ನ ಹಾಕಿ ಅಂತ ನಾನ್ ಕೂಡ ಜಡ್ಜಸ್ ಈ ಮೇಷ್ಟ್ರ ಬಗ್ಗೆ ಬಹಳ ಒಳ್ಳೆ ಮಾತನ್ನ ಹೇಳಿದರೆ, ಈ ಮೇಷ್ಟ್ರು ನಿಮ್ಗೂ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇವ್ರನ್ನ ಟ್ರೋಲ್ಗೆ ಯೂಸ್ ಮಾಡಿ. ಒಟ್ಟಲ್ಲಿ ಈ ಮೇಷ್ಟ್ರು ಆವಾಗ ಬರಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ವಾರದೊಡ್ದು ಹೋಗ್ತಾ ಇದೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ಗಿಚ್ಚಿ ಗಿರಿಗಿರಿಲಿ ಬರ್ತಾ ಇರೋಂಥ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಈ ನಮ್ಮ ವೇದಿಕೆಯಲ್ಲಿ ಫಸ್ಟ್ ನೈಟ್ ಸ್ಕಿಟ್ಗಳಾಗಿರೋದು ತುಂಬಾನೇ ಕಾಮನ್ ಆಗೋಗಿದೆ. ಆದ್ರೆ ಇವತ್ತು ಒಂದೇ ವೇದಿಕೆಯಲ್ಲಿ ಎರಡೆರಡು ಫಸ್ಟ್ ನೈಟ್ ಆಗ್ತಾ ಇದೆ. ಅದು ಅವಳಿ ಜವಳಿ ಫಸ್ಟ್ ನೈಟ್ ಆಗ್ತಾ ಇದೆ. ಯಾರು ಈ ಅವಳಿ ಜವಳಿ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಮುಂದಿನ ಸ್ಕಿಟ್ ಅನ್ನು ನೋಡ್ಲೇಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಸುಷ್ಮಿತಾ, ಗೊಬ್ರ, ರಾಘು, ಬಸ್ಸು ಹಾಗೂ ಕಾರ್ತಿಕ್. ಡ್ಯಾನ್ಸಿಂಗ್ ಎಂಟ್ರಿ. ಮೇಡಮ್, ನಾವಿಬ್ರು ಟ್ವಿನ್ಸು. ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ಈಗ ನಂಬಿಕೆ ಬರುತ್ತೆ. ಬರುತ್ತೆ. ಯಾಕೆ? ನಿವೇದಿತ ಪ್ರಶಾಂತನ್ನೇ ಆಕ್ಟ್ರು ಅಂತ ನಂಬ್ಕ ಕೂತಿಲ್ವ ನಾವು? ಮೇಡಮ್, ಆಕ್ಚುಲಿ ನಾವಿಬ್ರು ಟ್ವಿನ್ಸು. ನಮ್ಗೆ ಒಂದು ಸಮಸ್ಯೆ ಇದೆ ಮೇಡಮ್. ಅದೇನು ಅಂದ್ರೆ ನಾವೇನು ಮಾಡ್ಬೇಕು? ಸರಿಯಾಗಿ ಕೂತ್ಕೊಳ್ಳ ನನ್ನ ಮಗನೇ. ಆಕ್ಚುಲಿ ನಾನು ಏನು ಮಾಡ್ತೀನೋ ಅದನ್ನ ಇವನು ಮಾಡ್ತಾನೆ ಮೇಡಮ್. ಆಕ್ಚುಲಿ ಕರಿಬೇಡ ಡೈಲಾಗ್ ಹೇಳ್ತೀನಿ. ಟ್ವಿನ್ಸ್ ಅಂತ ಪಾತ್ರ ಕೊಟ್ಟಾರೆ, ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡು. ಬರ್ರ ಅರ್ಜೆಂಟ್ಗೆ ಕರೆಕ್ಟಾಗಿ ಚಡ್ಡಿನೂ ಹಾಕ ಬಂದಿಲ್ಲ. ಇವನೇನ್ ಮಾಡ್ತಾನೆ ಅದನ್ನ ನಾನು ಮಾಡ್ತೀನಿ ಮೇಡಮ್. ಆಕ್ಚುಲಿ ನಮ್ಗೆ ಮದ್ವೆ ಆಗಿದೆ, ಅದ್ರ ಫಸ್ಟ್ ನೈಟ್ ಆಗಿಲ್ಲ ಮೇಡಮ್. ಆದ್ರೆ ಇವತ್ತು ಫಸ್ಟ್ ನೈಟ್ ಆಗ್ಲೇಬೇಕು ಅಂತ ಬ್ಲೂ ಪ್ರಿಂಟ್ ಹಾಕೊಂಡ್ ಬಂದಿದ್ದೀನಿ ನಾನು. ಆದ್ರೆ ನಮ್ಗೆ ಈ ಕಾಯಿಲೆ ಇರೋದು ಹುಡುಗಿರಿಗೆ ಗೊತ್ತಿಲ್ಲ ಮೇಡಮ್. ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಓಕೆ ಮಚ್ಚ, ಕರೆಯೋಣ. ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು, ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು. ಹುಡುಗಾನೇ ಹುಡುಗಿ ತರ ಬರ್ತಾವಳೆ. ನೀನ್ ಅವನ ಹೆಂಡ್ತಿ ಅಲ್ಗೋಗೋ. ನೀನ್ ಅವನ ಹೆಂಡತಿ ಅತ್ತಗೋಗು. ಅಯ್ಯೋ, ಏನ್ ಬತ್ಪತ್ತಿದಾಗ ಹೇಳ್ತಿದ್ದಿಲ್ಲ, ಏನಾಯ್ತು? ಓ, ತವ್ರ ಮನೆಯಿಂದ ಬಂದೆ ಅಂತ ಬೇಜಾರ? ಇಲ್ಲ ಪಟ್ಟಿಜೆ. ಮತ್ತೆ ಯಾಕೆ ಹೇಳ್ತಿದೀಯಾ? ಅಯ್ಯೋ, ಗೋವಿಂದ ಗೋವಿಂದ. ಹೋಗಿ ಹೋಗಿ ಅಂತ ಅಡ್ವಾನ್ ಕಟ್ಕೊಬಿಟ್ಟಿದ್ದೀನಿ ನೋಡು. ನೋಡು ಅಂದೇ ಪರವಾಗಿಲ್ಲ. ಅದೇನಾಯ್ತು ಅಂತ ಹೇಳಿ. ಏನಾಯ್ತು ಅಂತ ಹೇಳು. ನಮ್ ತಾತ ಕಾಯಿಲೆ ಬಂದು ನಿಗರ್ಕಂಡ. ನಮ್ಮ ಅಪ್ಪ ಕಾಯಿಲೆ ಬಂದು ನಿಗರ್ಕಂಡ. ನಮ್ಗೆ ಕಾಯಿಲೆ ಎದುರು ಕಾಣ್ಬೇಕು ಅಂತ ವ್ರತ ಇಟ್ಕೊಂಡಿದ್ದು. ಇವಾಗ ಕಾಯಿಲೆ ಎದುರು ಗಂಟು ಸಿಕ್ಕವನಲ್ಲ, ಹಳ ಬರ್ತದೆ. ಆಸ್ಪತ್ರೆ ಮಾಡಿ
ಮಾತ್ರ ನಮ್ ಕಾಯಿಲೆ ಗೊತ್ತಾಗ್ಬಾರ್ದು ಕಣೋ. ಮೇಂಟೈನ್ ಮಾಡು, ಈಗ ಆಶೀರ್ವಾದ ಮಾಡು. ಅರ್ಥ ಮಾಡಬಿಟ್ಟಿದೆ. ಒಳಗ್ ಬಂದ್ಬಿಡಿ ಪಟೀತಿ. ಅಯ್ಯೋ ಇವಳು ಮ್ಯಾನರಿಸಮ್. ಬಾ ಒಳಗೆ. ಇವಳೆ ಫಸ್ಟ್ ಏಡ್ ಕರಿತಿದ್ದಲ್ಲ, ಫೈಟಿಂಗ್ ಕರಿತಾ ಇದ್ದಾಳ. ಮಗ ಏನಾರ ಆಗ್ಲಿ ಈ ಸತಿ ಮಾತ್ರ ಮಿಸ್ ಆಗ್ಬಾರ್ದು. ಅಯ್ಯೋ ಏನಾಯ್ತು? 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 ತುಂಬಾ ತಲೆನೋವು, ಹಾ. ಮೂಗ್ ಕಟ್ಟಿದೆ, ಹಾ. ಸ್ವಲ್ಪ ಬಾಂಬ್ ಹಚ್ತೀರಾ? ಅಯ್ಯೋ ಬಾಂಬ್ ಎಲ್ಲಿದೆ? ನೀನ್ ಯಾಕೆ ಸುಮ್ಮನೆ ಇದೆಯಾ? ಹಚ್ತೀನಿರು. ಮೂಸು ನಿಮ್ಮಣ್ಣ ಹಂಗೆ ಏನ್ಲ ಮಾಡ್ದೆ? ನೀನೇನ್ ಮಾಡಿದೆ ಒಳಗೆ? ಅವಳು ತಲೆನೋವು ಬಂತು ಅಂತ ಅಂದ್ಬಿಟ್ಟು ಬಾಂಬ್ನ ತೆಗೆದು ಮೂಗಿಟ್ಟೆ. ನಾನ್ ಮೂಗ್ನೆ ತೆಗೆದು ಮೂಗಿಟ್ಟೆ. ಸಾರಿ, ನಿನ್ನೆ ತೆಗೆದು ಮೂಗಿಟ್ಟೆ. ಅಯ್ಯೋ ಅಪ್ಪ. ಅವ ನನ್ನ ತಮ್ಮ ಮಾರ್ಕೆಟ್ ಹೋಗ್ಬಿಟ್ಟು ದಿಮ್ ತಂದಿದ್ದಂತೆ ಚೆನ್ನಾಗಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಹೋಗೋಣ ಅಷ್ಟೇ. ಮೆತ್ತಿಗೆ ಮಾತಾಡಪ್ಪ. ಅಯ್ಯೋ ಬಂದ್ಬಿಡಿ ಪತ್ತಿದ್ದಿ. ಅಯ್ಯೋ ಇವಳು ಪತ್ತೀಚಿಕ್ ನನ್ ಜೋಡ್ಸಿಗಾಕ. ಮೂಸದು ಎತ್ತೊಂಬಕದು ಇದೆಲ್ಲ ಮಾಡ್ಬೇಡ. ಪಂಚ ಹುಟ್ಟೋಯ್ತವೆ. ಬೊಂಬೆ 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 ನಿನ್ನ ಚೆಂಡಾಡಬೇಕು ನರಬೊಂಬೆ, ಚೆಂಡಾಡಬೇಕು ನರಬೊಂಬೆ. ಚಿನ್ನ ನಿನಗೇನು ಇಷ್ಟ? ನನ್ಗೆ ಹಣ್ಣಂದ್ರೆ ಇಷ್ಟ. ಯಾವ ಹಣ್ಣು ಕಟ್ ಮಾಡ್ಕೊಡ್ಲಿ? ಕಲ್ಲಂಗಡಿ ಹಣ್ಣ ಕಟ್ ಮಾಡ್ಕೊಡಿ. ಅಯ್ಯೋ ಹಣ್ಣು ಎತ್ಕೊಳ್ಳೋಣ ಅಂತ ಆ ಕಡೆ ಬಿದ್ಬಿಟ್ಟೆ. ಎತ್ಕತೀನಿ. ಆಟ ಆಡೋಣ. ತಿನ್ನಿಸ್ಲಾ? ಎಲ್ಲ ಮಾಡ್ತಾ ಒಳಗೆ? ಅಯ್ಯೋ ಅವಳು ದ್ರಾಕ್ಷಿ ತಿನ್ಸೋದು ಬಾಯಿಗೆ ಅಷ್ಟೇ. ಕಲ್ಲಂಗಡಿನ ತೆಗೆದು ತಲೆ ಮೇಲೆ ಅಷ್ಟೇ. ನಮ್ ಕಾಯಿಲೆ ಅವ್ರಿಗೆ ಗೊತ್ತಾಗೋತಿದೆ ಕಣೋ. ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡೋಗು. ಮಾಡ್ತೀನಿ. ಇವತ್ತು ಕಲ್ಲಂಗಡಿ ಹಣ್ಣಲ್ಲಿ ಹೊಡೆದವನೇ, ನಾಳೆ ಕಲ್ಲಲ್ಲೇ ಹೊಡಿತಾನೆ. ಅಯ್ಯೋ ಸಾರಿ ಅದು ಅಲ್ಲ, ಸಾರಿ ಕಲ್ಲಂಗಡಿ ಹಣ್ಣು ವೆಯ್ಟ್ಲೆಸ್ ಇದೆಯಲ್ವ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಸಾರಿ. ಅವ್ನು ಹೇಳೋದು ಸಾರಿ. ಯಾಕೆ ಹೇಳ್ತಿದ್ಯಾ? ನನ್ಗೇನ್ ಹೆಂಡತಿ ಕಟ್ಟಿದಾರೋ ಇಲ್ಲ ದೇವಸ್ಥಾನಕ್ಕೆ ಕಟ್ಟೋ ಮೈಕ್ ಸೆಟ್ ಕಟ್ಟಿದಾರೋ? ಹೋದರೆ ಸಂಜೆ ಬರೀ ಹರಿಸುತ್ತಲ್ಲ, ಇದ್ರ ಬಾಯಿ ಮುನ್ನ ಹಾಕುರೇ.
ಏನ್ ಗೊತ್ತಾಯ್ತು ಗೊತ್ತಾಯ್ತು ಅದೇ ಏನ್ ಗೊತ್ತಾಯ್ತು ನಿನ್ ತಮ್ಮ ಎಲ್ಲೂ ಅಂತ ಗೊತ್ತಾಯ್ತು ಅವಳಿಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಫಸ್ಟ್ ನೆಟ್ ಆಗಕ್ ಬಿಡ ಪ್ಲೀಸ್ ಕಣ ಎಂಜಾಯ್. ನೀನು ಬಗೆಹರಿಯದ ಹಾಡು ನೋಡು ಹದಿಹರೆಯದ ಪಾಡು. ನನ್ನ ಮಗ ಏನ್ ಮಾಡ್ತಾ ಇದ್ದಾನೋ ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ ಎಷ್ಟೆಂದರು ನಾನು. ಅಯ್ಯಯ್ಯೋ ನಿನ್ನೆ ತಿನ್ನಕ್ಕ ಸಾಧು ಸರ ಹತ್ರ ಕಳ್ಸಿದ್ಯಾ? ನಾನ್ಯಾಕೆ ಅವ್ರ ಹತ್ರ ಕಳ್ತಾನೆ ಒಳಗ್ ನೀನೇನ್ ಮಾಡ್ದೆ ಅಲ್ಲ ನಾನು ಪ್ರೀತಿಯಿಂದ ಎತ್ಕೊಂಡು 2 ರೌಂಡ್ ತಿರುಗಿಸಿ ಹಾಸಿಗೆ ಮೇಲೆ ಹಚ್ದೆ. ನಾನು 2 ರೌಂಡ್ ತಿರ್ಗಿಸಿ ತಂದಿಲ್ಲ ಇಷ್ಟ ನೀ ಏನು ಮಾಡ್ಬಾರ್ದು ಮಾಡ್ಗೆಲ್ಲ ಬಾ 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 ಬಾ. ಅಯ್ಯಯ್ಯೋ ಹೆಂಗಿತ್ತೆ ಹಿಂಗ್ ಮಾಡ್ಬಿಟ್ಟಲ್ಲೇ ಅವ್ರಿಗೇನೋ ಕಾಯಿಲೆ ಐತೆ ಹೋಯ್ತೆ ನಮ್ಮ ವಂಶದಲ್ಲೇ ಒಂಚೂರು ಕಾಯಿಲೆ ಗೊತ್ತು. ಬಾರೆ ಏನ್ ಮಾಡಿದ್ರೆ ಪಾಪ ಪ್ಲೀಸ್ ಬಾರೆ ಬರಕ್ಕಿಲ್ಲ ಇವತ್ತು ನೀನ್ ಫಸ್ಟ್ ನೈಟ್ ಕಣೆ ಒಂದ್ಸಲ ಬರ್ತೀನಿ ಫಸ್ಟ್ ನೈಟ್ ಹೆಂಗ್ ಮಾಡ್ಕತಿ ಹಿಂಗಿದ್ರೆ ಹಂಗ್ ಮಾಡ್ಕತೀನಿ ಬಾವಳಿಗೆ ಬಾಟ್ಪಡಿ ನೀ ನನಗೆ ಫಸ್ಟ್ ನೈಟ್ ಆಗಕ್ ಬಿಡ್ತಾ ಇಲ್ಲ ಕಣ ನೀನು. ನೀನು ನನಗೆ ಬಿಡ್ತಾರ ಕಣ ಹೋಗಲ್ಲ ನಾ ಮಾಡ್ಕೊಳ್ಳಲ್ಲ ನಾನು. ನೀನು ಹೋದ್ರೆ ನಾನ್ ಬಿಡ್ತಿಲ್ಲ ನಾನು ಫಸ್ಟ್ ಏಟ್ ಮಾಡ್ಕೊತೀನಿ ಬೇಡ, ಬೇಡ. ಅಯ್ಯೋ ಮತ್ತೆ ಹೊಡಿಬೇಡಿ ನಮಸ್ಕಾರ ಸರ್, ನನ್ನ ಹೆಸರು ಒಬ್ಬ. ಸ್ಕ್ರಿಪ್ಟ್ ಅಲ್ಲಿ ಒಬ್ಬ ಅಂತಿತ್ತು, ಅದಕ್ಕೆ ಅದೇ ಹೆಸರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಂಗು ಒಬ್ಬ 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 ಪರಮಾತ್ಮ. ಈ ನನ್ನ ಮಗನಿಗೆ ಸಾಲ ಕೊಟ್ಟಿದ್ದೀನಿ, ವಸೂಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ. ಒಳಗಡೆ ಏನು ಕತ್ತಿ ಮಸಿತ್ತಿದಾನೋ ಏನು ಕತೆನೋ. ಆಚೆ ಬರೋ. ಒಂದ್ ನಿಮಿಷ ಬರ್ತೀನಿ ತಡಿ. ನನ್ನ ಮಗನೇ, ಸಾಲ ಕೊಟ್ಟಿದ್ದೀನಿ, ಅಸಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಇನ್ನು ಎಷ್ಟು ದಿನ ಕಾಯ್ಬೇಕು? ಸರ್ ನಿಮ್ ಕೈ ಮುಗಿತೀನಿ, ದಯವಿಟ್ಟು ಎಲ್ರ ಮುಂದೆ ಮಾನ ಮರ್ಯಾದೆ ತೆಗಿಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ತಳ್ಬಿಟ್ರಲ್ಲ ಸಮಯ ಕೇಳ್ತಾವ್ರೆ. ಹೌದು, ದುಡ್ಡು ಕೇಳಿದ್ದು ಮುತ್ತಲ್ಲ ಎದೋ ಅಂದಲೆ. ನೋಡು, ನನಗದೆಲ್ಲ ಗೊತ್ತಿಲ್ಲ. ನನ್ ದುಡ್ಡು ನನಗೆ ವಾಪಸ್ ಕೊಡು. ಇಷ್ಟೆಲ್ಲ ರೆಡಿಯಾಗಿ ಬಂದವನಲ್ಲ, ಒಂದ್ ಮುತ್ ಕೊಡಿಕ್ಕಿಲ್ವಾ? ಕೊಡ್ತೀನಿ. ಏನ್ ನಡೀತಿದೆ ಇಲ್ಲ? ಮುತ್ತಲ್ಲ ಬೇಡ, ದುಡ್ಡು ಕೊಡ, ದುಡ್ಡು. ಒಂದೇ ಕೊಟ್ಬಿಟ್ಟು ಸುಮ್ನಾದ್ರಿ ಹೆಂಗೆ ಒಂದ್ 10 ಕೊಡಬಾರ್ದ? ಕೊಡ್ತೀನಿ. ಅವ್ನ್ ಬಿಟ್ರೆ ತಾನೆ ನಾ ಬಿಡೋದು. ಸುಮ್ನಿರಲ್ಲ, ಬಿಡ, ಸುಮ್ನೆ ಬಿಡೋ, ಬಿಟ್ಬಿಡೋ ಪ್ಲೀಸ್. ನೋಡು, ನೀ ಬಿಡದೆ ಇದ್ರೆ ನಾನೇ ನಿನಗೊಂದ್ ಸಾರಿ. ಕಿತ್ತು ಅಂತಾನು ಮಗನೇ. ಅಲ್ಲ ಕಣೋ, ಒಂದ್ ಹುಡುಗನ್ನ ಹಿಡ್ಕೊಂಡು ಮುತ್ತು ಅಂತ ಕೇಳ್ತೇನ ಲೋಪರ್. ನನ್ನ ಮೇಲೆ ಕೈ ಮಾಡಿ
ಮಾಡ್ತೀಯೇನು ಕೈ ಕೈಯ ಕಚ್ಚ ಹಸುಡ ಬಸುಡ ಹೊಡಿತಿದ್ದಾನೆ. ಫಸ್ಟ್ ನೈಟ್ ರೂಮ್ ಒಳಗೆ ಗೊತ್ತೇನೋ. ಇತ್ತು ನನ್ನ ಮಗನೇ ನನಗೆ ಮುತ್ತು ಕೊಡು ಅಂತ ಮುತ್ತು ಕೊದು ಅಂತ ತುತಿ ಕೊತ್ತಿರ ಊದಿಸ್ಬಿಟ್ನಲ್ಲೇ. ಫಸ್ಟ್ ಏಡ್ ಭಕ್ತರು ಫಸ್ಟ್ ಏಡ್ ಭಕ್ತರು ನೀನು ಬೀಸ್ಬಿಟ್ಟಲ್ಲ. ನೀನೇ ಹೋಗ್ತಾಗ ಬರಲೇ ನೀನ್ ಹೋಗ್ತಾ ಬರಲೇ. ನನ್ಗೆ ಎಟ್ಟಿಗೆ ಚಲ ಕಡು ಓ ಎಟ್ಟಕ್ ದೇವ್ರೆ ತಕೊಡಕ್ಕೆ ಒಂದ್ ಕಾಸ್ಟಿಂಗ್ ಮಾಡಿ ಅವ್ನ್ ಕರಿ ಲಾಸ್ಟ್ ಎಂಟ್ರಿ ಬಾರಲ್ಲ ಅಲ್ಲಿ ಪಂಚಾಯತ್ ಪಕ್ಷ ಐತಲ್ಲ ರೂಮಲ್ಲಿ ಎತ್ಕೊಳ್ಳ ನನಗೆ ಎಟ್ಕಲ್ಲ. ನಾನು ಎತ್ತುತ್ತೀನಿ ಬಲ ಎತ್ಕೊಡು ಸರಿ ಬನ್ನಿ ಎತ್ಕೊಬಿಟ್ಟಿರಲ್ಲ ಏ ಆಯ್ತಿರೇ ಗೊತ್ತು ನನ್ಗೆ. ಎತ್ತ ಓ ಎತ್ತಿ ಎತ್ತಿ ಪಂಚಾಯತ್ ಪಕ್ಷ ಎತ್ಕೊತಿದ್ದೀನಿ ಇದ್ಯಾಕೋ ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ಲ, ಆಸೆ ಅಂತ ಅನ್ನಿಸ್ತಾ ಇದೆ. ಇಳ್ಸೋ ಇಳ್ಸೋ ಪಂಚಾಯತ್ ಪಕ್ಷ ಎತ್ಕೊತಾ ಇದ್ದೀನಿ ನಿಂಗೆ ಫಸ್ಟ್ ಏಡ್ ಬಾಕ್ಸ್ ಗೊತ್ತಿಲ್ಲ. ಫಸ್ಟ್ ಐಟ ಮುಗಿಸ್ಬಿಡ್ತೀನಿ ಅಷ್ಟೇ. ನಿನ್ನ ಎಂಟಿ ಎತ್ಕೊಂಡು ನಿಂತೀವಿ. ಯಾಕೆ ಎತ್ಕೊಂಡು ಅವಳ ನೀನ್ ಅಲ್ಲಿ ಎತ್ಕೊಂಡ್ರೆ ನಾನು ಇಲ್ಲಿ ಎತ್ಕೊಳ್ಳೇಬೇಕಲ್ಲ. ಏ ಆಕಳ ಆಗ್ತಿದ್ದೀರಾ ಅಕ್ಕ? ನಂಗೆ ಅನ್ಸುತ್ತೆ ಇವ್ರಿಗೇನೋ ಕಾಯಿಲೆ ಇದೆ ಕಣೆ. ನಂಗೆ ಇವಾಗ ಗೊತ್ತಾಯ್ತಾ? ನಂಗೆ ಅವಾಗ ಸುತ್ಕೊಂಡು ಗುದ್ದದ್ರಲ್ಲ ಅವಾಗ್ಲೇ ಗೊತ್ತಾಯ್ತು. ನಮ್ಮ ಕೈಲೇ ಇದೆ ಇವಾಗ ಏನು ಮೋಸ ಮಾಡೋದ್ ಮಾಡ್ಬಿಟ್ಟು ನೋಡಿ ಮೋಸ ಹೋಗ್ಬಿಟ್ವಿ. ನಾವು ಅವ್ರಿಗೆ ಮೋಸ ಮಾಡಿಲ್ವಾ? ಮೋಸ ಏನ್ ಮೋಸ? ನಮ್ ಜಾತಕದಲ್ಲಿ ಒಂದ್ ದೋಷ ಐತೆ. ಅದೇ ಏನ್ ದೋಸ? ನಾವು ಕಟ್ಕೊಂಡಿರೋ ಗಂಡ ಒಂದ್ ತಿಂಗಳಿಗೆ ನಿಗ್ರಕತಾನೆ. ಈ ತರ ಫಸ್ಟ್ ನೈಟ್ ಯಾವ ಹಿಟ್ಟನ್ನು ನೋಡಿಲ್ಲ, ಯಾವ ವಾಹಿನಿಲೂ ನೋಡಿಲ್ಲ, ಫ್ಯೂಚರ್ ಅಲ್ಲಂತೂ ನೋಡಕ್ ಸಾಧ್ಯನೇ ಇಲ್ಲ. ಇದನ್ನ ಕಣ್ಣಾರೆ ನೋಡಿದಂತಹ ನಮ್ಮ ಶೋನ 2 ಕಣ್ಣುಗಳನ್ನ ಕೇಳೋಣ. ಶ್ರುತಿ ಮೇಡಮ್, ಇವ್ರಿಬ್ರಿಗೂ ಸಮಸ್ಯೆ ಇತ್ತು ಅನ್ಬಿಟ್ಟು ಆಕ್ಟ್ ಮಾಡ್ತಾ ಇದ್ರಲ್ಲ, ನನ್ಗೇನೋ ಸಮಸ್ಯೆ ಅಂತ ಅನ್ಸ್ಲಿಲ್ಲ ಕಣೋ. ಮತ್ತೆ ನಿಮ್ಮಿಬ್ಬರಿಗೂ ಸಿಕ್ಕಾಬಟ್ಟೆ ಆಸೆ ಇತ್ತು ಅಂತ ಏನು ಗೊಬ್ಬರ ಇಡೀ ಕರ್ನಾಟಕದ ಮುಂದೆ ಇವತ್ತು ನಿಜ ಒಪ್ಕೋ. ಏನ ನಿನಗೆ ಆಸೆ ಇತ್ತು ಅಂತ? ಆಸೆ ಏನಿಲ್ಲ. ಅಂದ್ರೆ ಇಲ್ಲ ಇಲ್ಲ ಅದಿಲ್ಲ, ಆಸೆ ಇಲ್ಲ. ಏನು ಆಸೆ ಇದೆ. ಇಲ್ಲ. ನಮ್ಮ ಗೊಬ್ಬರ ಅಂಡ್ ಜಗಪ್ಪ ಏನ್ರು ಆಕ್ಟ್ ಮಾಡ್ತೀರಾ ನೀವಿಬ್ರು? ಸೂಪರ್ ಕಣೋ, ಸಖತ್ತಾಗಿತ್ತು. ಏನ್ ಗೊತ್ತಾ, ಈ ಸ್ಕಿಟ್ ಅಲ್ಲಿ ತಗೊಂಡ್ ಬಂದಿರೋದು ತಮಾಷೆಗೆ ನೀವು ತಗೊಂಡ್ ಬಂದಿರ್ಬೋದು. ಐಡೆಂಟಿಕಲ್ ಟ್ವೀನ್ಸ್ಗಳು ಒಂದೇ ತರ ಬಿಹೇವ್ ಮಾಡ್ತಾರೆ ಅಂತ. ನನ್ನ ಮನೇಲಿ ನಮ್ಮ ಅಮ್ಮದಿರು ಇಬ್ರು ಇದಾರಲ್ಲಪ್ಪ, ಡಿಟ್ಟೋ ಹಿಂಗೆ ಅವರು. ಅಂದ್ರೆ ನೀವು ಏನ್ ಆಕ್ಷನ್ ಮಾಡ್ತಿರೋ ಅವ್ರು ಮಾಡ್ತಾರೆ ಅಂತಲ್ಲ. ನಮ್ಮಮ್ಮ 5 ನಿಮಿಷಕ್ಕೆ ಬಂದು ಏನ್ ಮಾತು ಹೇಳ್ಬಿಟ್ಟು ಹೋಗಿರ್ತಾರೋ, ಇನ್ 2 ನಿಮಿಷಕ್ಕೆ ನಮ್ಮ ಇನ್ನೊಬ್ರು ಅಮ್ಮ ಬಂದ್ಬಿಟ್ಟು ಅದೇ ಮಾತಾಡ್ಬಿಟ್ಟು ಹೋಗಿರ್ತಾರೆ. ಹಾಗೆ ಒಬ್ಬ ಅಮ್ಮಂಗೆ ಜ್ವರ ಬಂದ್ರೆ ನಮ್ಮಪ್ಪ ಅದು ನಿಜ. 2 ಮಾತ್ರೆ ತಂದಿಟ್ಟಿರ್ತಾರೆ. ಬೆಳಗ್ಗೆ ನಮ್ಮ ಅಮ್ಮನಿಗೂ ಜ್ವರ ಬರುತ್ತೆ ಅಂತ ಫಿಕ್ಸ್ ಅದು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಮ್ಮ ಯಾಕೋ ಇವತ್ತು ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆ ಅಂತ ಒಬ್ರು ಹೇಳಿರ್ತಾರ. ಇನ್ನೊಬ್ರು ಏನಾದ್ರು ಉಪ್ಪಿಟ್ಟು ಕೇಳ್ತಾರೆ ಅಂತ ನೋಡಿದ್ರೆ ಅವರು ನನಗೆ ಇವತ್ತು ಯಾಕೋ ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆ. ಇಷ್ಟು ಇಬ್ರು ಒಂದೇ ತರ ಆಸೆ ಪಡೋದು, ಒಂದೇ ತರ ಬಿಹೇವ್ ಮಾಡೋದು ಇದೆಯಲ್ಲ, ಅದು ತಮಾಷೆ ಅಲ್ಲ, ಅದು ನಿಜ. ನಾನು ನೋಡಿದೀನಿ, ಪಾಂಡೆನೂ ಹೆಚ್ಚು ಕಡಿಮೆ ನೋಡಿರ್ಬೇಕು. ನಾವು ಅವಳಿ ಜೋಳಿನೇ ಅಲ್ಲ, ಅವಳಿ ಜೋಳಿನೇ ಅಲ್ಲ, ಜ್ವರ ಬಂದ್ರೆ ಅವಳಿಗೆ ಬಂದೇ ಬರುತ್ತೆ. ಕರೆಕ್ಟ್ ಹೌದಾ? ನಂಗೂ ಜ್ವರ ಬಂದೇ ಬರುತ್ತೆ. ನೋಡಿ, ಆತರ ತುಂಬಾ ಅಪರೂಪಕ್ಕೆ ಈ ತರದ್ ವಿಶೇಷವಾದಂತ ಅವಳಿ ಜೋಳಿಗಳನ್ನ ನಾನ್ ನೋಡಿದೀನಿ.
ಅದನ್ನೇ ಇಟ್ಕೊಂಡು ಒಂದು ಹ್ಯೂಮರ್ ಮಾಡಿದ್ದು ಸಖತ್ತಾಗಿತ್ತು. ಇಬ್ರು ಸುಂದರವಾದ ಹುಡುಗಿಯರಂತೂ ಅಪ್ಪ, ಏನ್ ಸುಸು ಮತ್ತೆ ಹೆಂಗ್ ರಾಘು ಕುಲಕ್ಕೆ ಎಷ್ಟು ಅಂದ ಚಂದ. ಅಲ್ವಾ? ಏ ಸುಸು, ಮುದ್ದಾಗಿ ರೆಡಿಯಾಗಿ ಬಂದಿದ್ಯಾ ಕಣ, ಥ್ಯಾಂಕ್ ಯು ಮಾ. ಸುಂದರವಾಗಿ ಕಾಣ್ತಾ ಇದೀಯಾ. Thank you. ನಮ್ ರಾಘು ಅಂತೂ ಹುಡುಗಿರ್ಗಿ ನಾಚ್ಕೊಳಂಗ್ ರೆಡಿಯಾಗಿ ಬರ್ತೀಯ ಕಣೋ. ಅದೊಂದೇ ಬೇಜಾರು ನಮ್ಗೆ, ನಾವ್ ಇನ್ ಹೆಂಗೆ ಡ್ರೆಸ್ ಮಾಡ್ಕೊಂಡ್ ಬರೋದು ಅಂತ. ರಾಘು ಹಿಂಗ್ ಮಾಡ್ಕೊಂಡ್ ಬಂದ್ರಿ ನೋಡಿ ಅಲ್ಲಿ. ಅದ್ ಹೆಂಗ್ ಮಾಡ್ಕೊತಿ ಹೆಂಗೆಲ್ಲ? ಹಂಗೆ ಅದು. ನೋಡಿ ಅವ್ನಿಗಿರೋ ಡೆಡಿಕೇಶನ್, ಅವ್ನಿಗಿರೋ ಪ್ರೀತಿ, ಆ ಕಾಸ್ಟ್ಯೂಮು, ಆ ಜ್ಯುವೆಲ್ರಿ, ಅದಕ್ಕೊಂದು ಹೇರ್ ಸ್ಟೈಲು, ಅದಕ್ಕೊಂದು ಮ್ಯಾನರಿಸಮು. ಹಬ್ಬ ಲೋ, ನಾರ್ಮಲ್ ಆಗಿರೋ ಹೆಣ್ಮಕ್ಳು ನೋಡಕ್ಕೆ ಸ್ಕಿಟ್ಟಲ್ಲಿ ಒಂಥರ, ಅದೇನೋ ನಿನ್ ಮ್ಯಾನರಿಸಮ್, ವಾಕಿಂಗ್ ಸ್ಟೈಲ್ ಅದು ನಡಿ ಸುಮ್ಮನೆ ಹಂಗೆ. ಏನೋ ಅದ್ ನೀನೇ ಆಡ್ ಮಾಡಿ. ರಾಘು, ಯಾರ್ದು ಇನ್ಪುಟ್ ಇವೆಲ್ಲ? ಉಮಾಶ್ರೀ ಅವ್ರದ್ದು. ಹೌದಾ? ಕೋತಿಗಳು ಸರ್, ಕೋತಿಗಳು ಹಿಂಗೆ ನಡೀತಾರ ಅವರೆಲ್ಲ. ಇಡೀ ಸ್ಕಿಟ್ ಅಲ್ಲಿ ಒಂದು ತಮಾಷೆ ಆಗಿತ್ತು. ಅಲ್ಲೇನೋ ಇದು ಇವನೇನೋ ಸಾಯ್ಸಕ್ ಹೋಗ್ತಾನೆ, ಅದೆಲ್ಲ ಇದ್ರೂನು ನಮ್ಮ ಮನ್ಸಲ್ಲಿ ನಾವು ನೋಡ್ಲೇಬೇಕು, ಕಣ್ಣು ಮಿಟಕ್ಸ್ದೆ ನೋಡ್ತಾ ಇದ್ದಿದ್ದು ನಮ್ ರಾಘುನ. ಸಖತ್ ಕಣೋ ನೀನು. ಆಮೇಲೆ ಒಬ್ಬರ ಬಗ್ಗೆ ಅಂತೂ ಹೇಳಲೇಬೇಕು, ಅವ್ರಿಗೆ ಇವತ್ತು ನಾವು ಗೋಲ್ಡನ್ ಬಜರ್ ಕೊಡ್ಬೇಕು. ಚಾನ್ಸೇ ಇಲ್ಲ. ಒನ್ ಅಂಡ್ ಓನ್ಲಿ, ಒನ್ ಅಂಡ್ ಓನ್ಲಿ ಕಾರ್ತಿಕ್. ಎಂಡಿಂಗ್ ಸ್ಟಾರ್. ಏನ್ ಕಾರ್ತಿಕ್? ಅದೇ ಮೇಡಮ್, ನಾನು ಬಂದ್ರೆ ನಂದೊಂದು ಪಾದ ಸ್ಪರ್ಶ ಇದ್ರೆ ಏನ್ ಏನ್ ಮಾತಾಡ್ತೀಯೋ? ಹೊಡಿ ಹೊಡ್ರ ಚಪ್ಪ. ಕಾರ್ತಿಕ್ ಥ್ಯಾಂಕ್ ಯು. ಸಖತ್ತಾಗಿತ್ತು. ಒಟ್ನಲ್ಲಿ ಎಲ್ಲರೂ ಸಖತ್ ಮಜಾ ಕೊಟ್ರಿ. ಒಂಥರ ತುಂಬಾ ವಿಶೇಷವಾದಂತ ಸ್ಕಿಟ್ಟು, ಚೆನ್ನಾಗಿ ಆಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಅವಳಿ ಪ್ರಸ್ತುತವನ್ನ 3D ನಲ್ಲಿ ನೋಡಿದಂತಹ ಸಾಧು ಕೋಕಿಲ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ. ಗ್ಲಾಸ್ ಹಾಕೊಂಡು ನೋಡ್ತಾ ಇದ್ರಾ? ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಗ್ಲಾಸ್ ಹಾಕೊಂಡ್ರು, ಆಮೇಲೆ ಇವ್ನು ಯಾವಾಗ ಹತ್ರ ಹೋದ ಬಿಚ್ಚಿಟ್ಬಿಟ್ಟು. ಅಲ್ಲ, ನಾನು ಸ್ಟಾರ್ಟಿಂಗ್ ಗ್ಲಾಸ್ ಹಾಕೊಂಡೆ, ಆಮೇಲೆ ಟೈಟ್ ನೋಡಿದೆ, ಫಸ್ಟ್ ನೈಟ್ ಅಂತಿತ್ತು, ಗ್ಲಾಸ್ ತೆಗೆದ್ಬಿಟ್ಟು. ಹೇಳಿ ಸರ್, ಹೆಂಗ ಅನಿಸ್ತು? ಸುಸು ಸರ್, ಯಥಾ ಪ್ರಕಾರ ಸೂಪರ್. ನೆಕ್ಸ್ಟ್ ನೀನು ಬಂದರೆ ನಿನ್ನ ಏನು ನಿನ್ ಕೊಟ್ಟಿರ್ತಾರೆ ಕ್ಯಾರೆಕ್ಟ್ನ, ಅದನ್ನ ನೀನು ಅಚ್ಚುಕಟ್ಟಾಗಿ ಮಾಡ್ತೀಯ ಅನ್ನೋ ಧೈರ್ಯನೂ ನಮಗಿದೆ. ನೀನು ಮಾಡೇ ಮಾಡ್ತೀಯ. ಥ್ಯಾಂಕ್ ಯು ಸರ್. ಜಗಪ್ಪನ ಬಗ್ಗೆ ಮಾತಾಡಂಗಿಲ್ಲ, ಎಕ್ಸ್ಟ್ರಾನರಿ. ಆಮೇಲೆ ಗೊಬ್ಬರ ಮತ್ತು ಅವರಿಬ್ಬರದ್ದು ಸಿಂಕ್ ಭಾಳ ಚೆನ್ನಾಗಿತ್ತಮ್ಮ. ಭಾಳ ಚೆನ್ನಾಗಿತ್ತು. ಇಡೀ ನಿಮ್ಮ ಈ ಸ್ಕಿಟ್ಟಲ್ಲಿ ಮಜಾ ಕೊಟ್ಟಿದೆ ಆ ಸಿಂಕ್, ಸಖತ್ತಾಗಿತ್ತು. ಕಡೆಯಲ್ಲಿ ನಮ್ಮ ಬಸ್ಸು ಬಂದು ಚೆನ್ನಾಗಿ ಕಿಸು ಹೊಡ್ಕೊಂಡು, ಆಮೇಲೆ ಅವನೇ ಚೇಂಜ್ ಆದ ತಕ್ಷಣ ನಮಗೆ ಒಂಥರ ಡೌಟ್ ಆಗೋಯ್ತು. ಅಯ್ಯಪ್ಪ, ಪ್ಲೇ ತುಂಬ ಚೆನ್ನಾಗಿತ್ತು. ಬರಲಿ ಡಬ್ಬಿಂಗ್. ಒಂದು ಕಡೆ ರಿಯಲ್ ಜೋಡಿ, ಇನ್ನೊಂದು ಕಡೆ ರಿಯಲ್ ಆಗ್ಬೇಕು ಅಂತಿರೋ ಜೋಡಿ. ಹೌದು. ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿದೆ ಈ ಜೋಡಿ ಆಗುತ್ತೋ ಇಲ್ವೋ. ಇವರಿಬ್ರು ಲವ್ ಬರ್ಡ್ಸ್ ಅಲ್ವೋ, ಇವರು ಇಲ್ವೋ. ಜನ ಅರ್ಥ ಮಾಡ್ತಾರೆ. ಅದೇನ್ ಅರ್ಥ ಮಾಡ್ಕೊತಾರಲ್ಲ, ಅವರ ತಂದೆ ತಾಯಿಗೂ ಗೊತ್ತಿಲ್ಲದೆ ಇರೋಂತ ಒಂದು ದೊಡ್ಡ ಸೀಕ್ರೆಟ್. ಜಡ್ಜಸ್, ಈ ಒಂದು ಸೀಕ್ರೆಟ್ ನಾವಿವತ್ತು ಬಯಲು ಮಾಡ್ತಾ ಇದೀವಿ. ಏನ್ ಬಯಲ್ ಮಾಡ್ತಿ? ಸೀಕ್ರೆಟ್ ನ ಬಯಲು ಮಾಡ್ತಾ ಇದೀವಿ. ಏನ್ ಸೀಕ್ರೆಟು? ಕಳೆದ 5 ವರ್ಷಗಳಿಂದ ಇಡೀ ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಕಾಡ್ತಾ ಇರೋದು ಒಂದೇ ಪ್ರಶ್ನೆ, ಇವರಿಬ್ರು ರೀಲಾ ಇಲ್ಲ ಓಳ? ಈ ಪ್ರಶ್ನೆಗೆ ಉತ್ತರನ ಇವತ್ತು ನೀವೇ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಶುರು ಮಾಡೋಣ. ಇದು ಜಗಪ್ಪ ಸುಸು ಮಧ್ಯ ಇರೋಂತ ಅನುಮಾನದ ಹುತ್ತ. ನೀವಿಬ್ರು ಮುಂದೆ ಮದ್ವೆ ಆಗ್ತೀರಾ? ಎಲ್ರಿಗೂ ಒಂದು ಪ್ರಶ್ನೆ ಇತ್ತು, ಈಗ ನೀನೇ ರಿವೀಲ್ ಮಾಡಿ, ಇದು ನಿಜಾನ ಇಲ್ವಾ? ಕರ್ನಾಟಕ ನಿನ್ ಮುಂದೆ ಇದೆ. ಮುಂದೆ ಮದುವೆ ಆಗ್ತೀರಾ ಇಲ್ಲ ಹಿಂದೆ ಮದುವೆ ಆಗಿದ್ದೀರಾ? ಆ ಥರ ಏನೂ ಇಲ್ಲ. ಆ ಥರ ಏನಾರ ಇದ್ರೆ ಇಲ್ಲೇ ನಿಂತ್ಕೊಂಡು ಅಣ್ಣನ ಜೊತೆ ಹೇಳ್ತೀನಿ. ಮದ್ವೆ ಆಗ್ತಿಲ್ಲ, ಇಷ್ಟಪಡ್ತಿಲ್ಲ. ಇಲ್ಲಪ್ಪ. ಸುಸು ಮತ್ತೆ ಜಗಪ್ಪ, ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ. ಹೇಳಿ ಮ್ಯಾಮ್. ಯಾವತ್ಕೂನು ಹೇಳ್ತಾರ ಗೊತ್ತಾ, ಮನೇಲಿ ಅಪ್ಪಿ ತಪ್ಪಿ ಏನಾದ್ರು ಹೇಳ್ಬಿಡ್ಬೇಡಿ, ಮೇಲ್ಗಡೆ ಅಷ್ಟ ದೇವತೆಗಳು ಇರ್ತಾರೆ, ಅಸ್ತು ಅಂದ್ಬಿಡ್ತಾರೆ ಅಂತ. ದಯವಿಟ್ಟು ವಿಚಾರದ ಬಗ್ಗೆ ನೀವು ಪದೇ ಪದೇ ಆಮೇಲೆ ಮಾತಾಡೋಣ ಅಂತ ಬೇಕಾದ್ರೂ ಹೇಳಿ. ಹಾ. ಇವಾಗ ಅಲ್ಲ ಬೇಡ ಅಂತ ಹೇಳಿ, ಆಗಲ್ಲ ಆಗಲ್ಲ ಅಂತ ಹೇಳ್ಬೇಡಿ. ಯಾವ ಸಮಯದಲ್ಲಿ ಯಾರು ನಿಮಗೆ ಅಸ್ತು ಅಂದ್ಬಿಡ್ತಾರೋ ಗೊತ್ತಿಲ್ಲ.
ಅದ್ ನಿಜ ಆಗ್ಲಿಯಾ ನೀವ್ ಹೇಳಿದ್ ನಿಜ ಆಗ್ಲಿಯಾ ಇಲ್ಲ, ಈಗ ಬೇಡ ಮುಂದಕ್ಕೆ ಮಾತುಕತೆ ಮಾಡೋಣ. ನೋಡಿದ್ಯಪ್ಪ ನಾನು ಎಷ್ಟು ಹೇಳಿದೆ ಚಾನೆಲ್ ಬೇಡ ಅಂತ ಅವ್ರು ಕೇಳ್ತಿಲ್ಲ. ಪಾಂಡೆ, ನಿನಗೆ ಪ್ರಶ್ನೆ ಕೇಳೋದ್ ಗೊತ್ತಿಲ್ಲ ನಿನಗೆ ತಗೊಂಬರೋದು ಗುಡ್ಸ್ಲಿ ನಾನೇ. ಹಂಗೆ ಕೇಳೋದು ಇಲ್ಲ ಈ ತರ ಪತ್ರ ಏನು ಇಲ್ಲ ಮೇಡಮ್. ಏನೋ ದೇವತೆ ಗಿವತೆ ಅಂತ ಅಂದ್ಬಿಟ್ಟು ನಮ್ ದೇವತೆಯವರು ಏನೇನೋ ಹೇಳ್ಬಿಟ್ರು. ಆತರ ಏನಿಲ್ಲ ಮೇಡಮ್. ಆತರ ಏನಾರ ಇದ್ರೆ ನಾನು ಅದ್ ಸುಳ್ಳು ಅನ್ಕೊಂಡಿದ್ಯಾ ಯಾವ ನೀನು? ತರ ಇದೆ ಅದನ್ನ ಹೇಳಿ ಕರೆಕ್ಟ್ ಆಗಿ. ಇದು ನಿಜಾನ ಸುಳ್ಳ ಅಂತ ಒಂದು ಕಂಪ್ಯಾಟಬಿಲಿಟಿ ಟೆಸ್ಟ್ ಮಾಡಬೇಡ. ಹಾ. ಇಬ್ರು ನಿಂತ್ಕೊಳ್ಳಿ ಹಿಂದೆ. ಈ ಕಂಪ್ಯಾಟಬಿಲಿಟಿ ಹೇಗ್ ನಡೆಯುತ್ತೆ ಅಂದ್ರೆ ಒಂದೊಂದೇ ಪ್ರಶ್ನೆ ಕೇಳ್ತೀನಿ. ಹಾ. ನೀವು ಅಂದ್ರೆ ಹಿಂಗನ್ನಿ, ನೀವಲ್ಲ ಅಂದ್ರೆ ಹಿಂಗನ್ನಿ. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಿಬ್ಬರ ಜೋಡಿನಲ್ಲಿ ತುಂಬಾ ಕಂಜೂಸ್ ಯಾರು? ಕರೆಕ್ಟ್ ಆಗಿ ತೋರಿಸ್ಲಿಲ್ಲ. ಸರಿಯಾದ ಉತ್ತರ. ಯಾಕೆ ಅಷ್ಟೊಂದು ಕಂಜೂಸ್ ನೀನು? ಜೀವನ ಮಾಡ್ಬೇಕಲ್ಲ ಅಣ್ಣ ಮುಂದೆ, ಅದಕ್ಕೇನಾದ್ರೂ ಬೇಕಲ್ಲ ಅಣ್ಣ. ಮದ್ವೆ ಆಗಲ್ಲ ಅಂತ ಒಬ್ಬನಿಗೆ ಏನಕ್ಕೆ ಅಷ್ಟೊಂದು? ಅಲ್ಲಿ ನಮ್ಮ ಫ್ಯಾಮಿಲಿ ನನಗೋಸ್ಕರ ಒಂದು 4-5 ಜನ ವೇಟ್ ಮಾಡ್ತಾ ಇದಾರಣ್ಣ. ಓಕೆ, ಎರಡನೇ ಪ್ರಶ್ನೆ, ಹಾ. ನಿಮ್ಮಿಬ್ಬರಲ್ಲಿ ತುಂಬಾ ಸುಳ್ಳನ್ನ ಜಾಸ್ತಿ ಯಾರು ಹೇಳೋದು? ಓಕೆ, ನೀವು ಓಕೆ ಅಲ್ಲ ಆನ್ಸರ್ ಹೇಳು. ನಾನೇ. ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಇಷ್ಟಪಡ್ತಾ ಇದ್ಯಾ. ಹೆಂಗ್ ಗೊತ್ತಾಗುತ್ತೆ ಅದು? ಅದ್ ಹೆಂಗ್ ಗೊತ್ತಾಗುತ್ತೆ ಅಂತ? ಗೊತ್ತಾಗ್ತದೆ ಬಿಡ, ಗೊತ್ತಾಗ್ತದೆ. ಲವ್ ಮಾಡೋರು ಇಷ್ಟಪಡೋರು ಮದ್ವೆ ಆಗ್ಬೇಕಾದ್ರೆ ಸುಳ್ಳು ಹೇಳ್ತಾರೆ. ಗಾದೆನೇ ಇದೆ, 1000 ಸುಳ್ಳು ಹೇಳೋದು ಮದ್ವೆ ಮಾಡುವಂತೆ. ನೀನ್ ಯಾಕೆ ಸುಳ್ಳು ಹೇಳ್ತೀಯ? ಫ್ರೆಂಡ್ಶಿಪ್ ಅಲ್ಲೂ ಸುಳ್ಳು ಹೇಳ್ಬೋದು. ಕುಂಬಳಕಾಯಿ ಕಳ್ಳ ಅಂದ್ರೆ ನಮ್ದೇ ಕುಂಬಳಕಾಯಿ ತೋಟ ಅಂತಾರೆ ಅಂತ ಯಾರು? ಫ್ರೆಂಡ್ಶಿಪ್ ಅಲ್ಲಿ ಸುಳ್ಳು ಹೇಳ್ಬೋದು. ಫ್ರೆಂಡ್ಶಿಪ್, ಹೌದು, ಫ್ರೆಂಡ್ಶಿಪ್ ಉಳಿಸ್ಕೊಳಕ್ ಸುಳ್ಳು ಹೇಳ್ಬೋದು. ಫ್ರೆಂಡ್ಶಿಪ್ ಅಲ್ಲೇ ಮುಂದಿನ ಪ್ರಶ್ನೆ. ಓಕೆ. ಜಗ್ಗಪ್ಪ ಸುಷ್ಮಿತಾ ಜೋಡಿನಲ್ಲಿ ತುಂಬಾ ರೊಮ್ಯಾಂಟಿಕ್ ಯಾರು? ಅದು ಇದಕ್ಕೆ ನಾನು ಏನ್ ಟಿಕ್ ಟಿಕ್ 1. ಗೊತ್ತಿಲ್ಲ. ಸುಷ್ಮಿತಾ ಆಗ್ಲೇ ತೋರ್ಸಾಗಿದೆ ಆನ್ಸರ್. ಹಲೋ ಹಲೋ ಆಯ್ತು ಬಿಡು, ತೋರ್ಸ್ ಆಯ್ತು. ಅಲ್ಲ, ರೊಮ್ಯಾಂಟಿಕ್ ಗಿಮ್ಯಾಂಟಿಕ್ ಏನಕ್ಕೆ ಇದ್ರಲ್ಲಿ? ಫ್ರೆಂಡ್ಶಿಪ್ ಅಲ್ಲಿ ವೀಕ್ಷಕರೇ, ಇದು ಸರಿ. ಮದುವೆ ಆದ್ಮೇಲೆ ಇಷ್ಟಪಟ್ಟಿದ್ರೆ ಒಂಥರ, ಫ್ರೆಂಡ್ಶಿಪ್ ಅಲ್ಲೇ ರೊಮ್ಯಾನ್ಸ್ ಅಂದ್ರೆ ಎಂತ ನೀಚ ಕೃತ್ಯ ಇದು. ಅಲ್ಲ, ನನ್ನ personal ಕೇಳ್ದೆ. ಅಪ್ಪ, ನೀನ್ ಕೈ ಮುಗಿತೆ, ಸುಮ್ನೆ ಈ ತರ ಒಂದು ಸಂಸ್ಕೃತಿನೇ ತಪ್ಪು. ದಯವಿಟ್ಟು ಹಂಗೆ ಮಾಡ್ಬಾರ್ದಣ. ಹೀಗೆ ಯಾವ ತರ ರೊಮ್ಯಾಂಟಿಕ್ ಇವನು? ರೀಲ್ಸ್ ಚೆನ್ನಾಗಿ ಮಾಡ್ತಾನೆ ರೊಮ್ಯಾಂಟಿಕ್ ಆಗಿ. ಹಾ, ರೀಲ್ಸ್ ಚೆನ್ನಾಗಿ romantic ಆಗಿ ಆಕ್ಟಿಂಗ್ ಅಲ್ಲಿ ಮಾಡ್ತಾನೆ. ಸಿಂಗಲ್ ರೊಮ್ಯಾಂಟಿಕ್. ಸ್ಕಿಟ್ ಅಲ್ಲೆಲ್ಲ ಚೆನ್ನಾಗಿ ಅವನೇ ರೊಮ್ಯಾಂಟಿಕ್ ಸ್ಕಿಟ್. ರೀಲ್ಸ್ ಅಲ್ಲಿ ರೊಮ್ಯಾಂಟಿಕ್ ಜಾಸ್ತಿ ಜಗಪ್ಪ ಅಂತ ಹೇಳ್ತಿದ್ದಾನೆ. ಈಗ ಮುಂದಿನ ಪ್ರಶ್ನೆ, ಈ ರೊಮ್ಯಾಂಟಿಕ್ ಬಿಟ್ಟು ಬೇರೆ ನಿಮ್ಮಿಬ್ಬರ ಜೋಡಿನಲ್ಲಿ ಹಾ. ಮದುವೆಗೆ ಜಾಸ್ತಿ ಅರ್ಜೆಂಟ್ ಮಾಡ್ತಾರದು ಯಾರು? ನಾನೇ ಕಣ. ಪ್ರಿಯ ವೀಕ್ಷಕರೇ, ಫ್ರೆಂಡ್ಶಿಪ್ ಅಂತಾರೆ, ಏನಿಲ್ಲ ಅಂತಾರೆ, ಮತ್ತೆ ಮದುವೆಗೆ ನಾನೇ ಅಂತಾನೆ. What is this? ನನ್ನ ಮದುವೆಗೆ ನಾನು ಅರ್ಜೆಂಟ್ ಮಾಡ್ಕೊತಾ ಇದ್ದೀನಿ. ಏನ್ ಇವಳೆ ಮದುವೆ ಆಯ್ತೀನಿ ಅಂತ ಹೇಳಿದ್ನ ನಾನು? ಒಟ್ಟಲ್ಲಿ ಇಷ್ಟೆಲ್ಲ ಸುಳ್ಳುಗಳು, ಇಷ್ಟೆಲ್ಲ ನಾಟಕಗಳು, ಇಷ್ಟೆಲ್ಲ ಇರುವಂತ ಈ ಜೋಡಿ ಮದುವೆ ಆಗ್ಬೇಕಾ ಬೇಡವಾ ಅಂತ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ವಾಡ್ದೋಡ್ದು. ತಪ್ಪಿ ಇವರಿದ್ರೆ ಮದುವೆ ಆದ್ರೆ ನೀವೆಲ್ಲೂ ಈ ಮದುವೆಗೆ ಬನ್ನಿ, ಹರಸಿ ಹಾರೈಸಿ ಅಂತ ಹೇಳ್ತಾರೆ. ನಿಮ್ನ ಮುಯಿ ಹಾಕಿ. ಬೀಳ್ಕೊಡ್ತಾ ಇದೀನಿ. ಮುಖವಿಸ್ಲಿ. ಜಗಪ್ಪ ಸುಸು, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಏಯ್, ಅಲ್ಲ, ಕಳಿಸ್ತಾ ಇದ್ದೀರಾ ಅನ್ಕೊಬಿಟ್ಟೆ. ಸಾರಿ ಸರ್. ಸರ್ ಮಾತಾಡಿ ಸರ್, ಮಾತಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಮಾನ್ಯವಾಗಿ ರಾಜ ಅಂದ್ರೆ ಯಾರು? ರಾಜ್ಯನ ಆಳಿ ಯುದ್ಧನ ಮಾಡಿ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ ರಾಜ ಅಂತ ಕರೀತಾರೆ. ಆದ್ರೆ ಈಗ ಬರ್ತಾ ಇರೋಂಥ ರಾಜನಿಗೆ ಇದೆಲ್ಲ ಬಿಟ್ಟು ಬೇರೆನೇ ಯೋಚನೆ ಇದೆ. ಆ ಯೋಚನೆ ಇಷ್ಟು ವರ್ಷ ಕಳೆದೋಗ್ಬಿಡಿ ಅನ್ ಪಾಪ. ಯಾರ ಆ ರಾಜ? ಆ ನೋವಿನ ವ್ಯಥೆ ಏನು? ಇದನ್ನ ತಿಳ್ಕೋಬೇಕು ಅಂದ್ರೆ ಈ ಮುಂದಿನ ಸ್ಕಿಟ್ ಅನ್ನು ನೋಡ್ಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪ್ರಶಾಂತ್, ಮುರುಘಾ, ಬಸು, ರಾಘು, ಚಂದ್ರಪ್ರಭಾ, ಧನರಾಜ್, ಕಾರ್ತಿಕ್ ಹಾಗೂ ನಿತಿನ್. ರಾಜ
ಮಾರ್ತಾಂಡ ರಾಜ ಗಂಭೀರ ಶ್ರೀ 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 ನಿಲ್ಲಿಸಿ! ಈ ರಾಜ್ಯದಲ್ಲಿ ರಾಜನಿಗೆ ಬಹುಪರಾಗಿ ಹೇಳುವಂತಿಲ್ಲ. ಯಾಕೆ? ಮಹಾರಾಣಿಗೆ ಮಾತ್ರ ಬಹುಪರಾಗಿ ಹೇಳಬೇಕು. ಓ ಹೌದಾ ಸೈನಿಕ, ನಾನು ಆಕ್ಚುಲಿ ಇವತ್ತಕ್ಕಷ್ಟೇ ನಮ್ಮ ಮಂತ್ರಿಗೆ ಬಂದಿದ್ದು, ಗೊತ್ತಾಗಿಲ್ಲ ಸಾರಿ. ಗೊತ್ತಾಗ್ಬೇಕಂದ್ರೆ ಟೈಮ್ ಸರಿಯಾಗಿ ಸೆಟ್ ಬರ್ಬೇಕು. ಸರಿ ಸೈನಿಕ, ಕೂಗಬಹುದೇ? ಕೂಗಿ. ರಾಣಿಯರಿಗೆಲ್ಲ ಮಹಾರಾಣಿ, ಮೂಗುತ್ತಿ ಸುಂದರಿ, ನಾಟ್ಯದಲ್ಲಿ ಮಯೂರಿ, ಶ್ರೀ 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 ರಾಗಿಣಿ ಮಹಾರಾಣಿಗೆ ಆಟ್, 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 ಆಟ್. ಯಾರದು? ಆ ಸ್ಥಾನದಲ್ಲಿ ಎಲ್ಲರೂ ಈ ರೀತಿ ಬಂದು ತಂಗಿದ್ದಾರೆ. ಓ, ನನ್ನ ಸೌಂದರ್ಯವನ್ನು ನೋಡಿದ ಹಂಗಾಗಿದ್ದಾರೆ. ಮಹಾರಾಣಿಗೆ ಪ್ರಣಾಮಗಳು. ಎಲ್ಲಿ ಎಲ್ಲಿ ಎಲ್ಲಿ? ಯಾರು? ರಾಜ ಮಲ್ಲಿಗೆ ಚಂದ್ರ. ಯಾಕರ ಏನಾಯ್ತ್ರ? ಅಲ್ಲಿ ಬರ್ತಾವ್ರು ನೋಡಿ. ಇವನ್ ಯಾರೋ ತುರ್ಕೆ ರಾಜ ಇವನು. ಮಹಾರಾಣಿ ಅಂತರ ಮಹಾರಾಣಿ ಅಂತರ ಮಹಾರಾಣಿ ದೂರ ಕೊಂಡಾಗ್ಲತ್ತೆಗೆ. ಪಕ್ಕದ ರಾಜ್ಯದ ರಾಣಿಗೆ 2 ಅವಳಿ ಜವಳಿ ಮಕ್ಕಳಾಗಿದೆಯಂತೆ. ಯಾರಲ್ಲಿ? ಯಾರಲ್ಲಿ? ಈಗಿಂದೀಗಲೇ ಪಕ್ಕದ ರಾಜ್ಯಕ್ಕೆ 1,000 ನಾಣ್ಯಗಳ ಜೊತೆಗೆ ನಮ್ಮ ಶುಭಕಾಮನೆಯನ್ನು ಕಳಿಸಿಕೊಡಿ. ಹೋಗಿ ನನ್ನ ಕಹಾಳಿಯನ್ನು ಓದಿ. ಇವಳಿಗೆ ಹಿಂಗ ಅರ್ಥ ಆಯ್ತಾ? ಹೆಂಗ ಅರ್ಥ ಮಾಡಿಸ್ಲಿ? ರಾಣಿ ಅಂತರ ರಾಣಿ ಅಂತರ. ಅಯ್ಯೋ ಇಲ್ಲ ನಿಂತ್ಕತ್ತೆ ಬಿಡು. ನಮ್ಮ ರಾಜ್ಯದ ಭೂಪತಿಗೆ ಅವ್ರ ಹೆಂಡತಿ 2 ತಿಂಗಳಿಗೆ 4 ತಿಂಗಳು ಗರ್ಭಿಣಿ ಆಗಿದ್ದಾಳಂತೆ. ಯಾರಲ್ಲಿ? ಯಾರಲ್ಲಿ? ಈಗಿಂದೀಗಲೇ ಅವಳಿಗೆ ಅವಳ ಹೆರಿಗೆಯ ತನಕನು ಭಕ್ಷ್ಯ ಭೋಜಗಳ ವ್ಯವಸ್ಥೆಯನ್ನು ಮಾಡಿ. ಎಲ್ರಿಗೂ ಬಿಟ್ಟು ನಾನು ಅಪ್ಪ ಬಿಟ್ಟು ಎಲ್ರಿಗೂ ಭಕ್ಷ್ಯ ಭೋಜನವನ್ನು ನೀಡುತ್ತಿದ್ದೀರಿ. ಮಹಾರಾಜರು ಯಾಕೆ ತುಂಬಾ ದುಃಖಸ್ಥರಾಗಿದ್ದಾರೆ? ಏನೋ ಮಾಡ್ತಾ ಇದೀಯಾ? ಮಹಾಪ್ರಭುಗಳ ಸಮಾಧಾನ ಮಾಡ್ತಿದ್ದೆ. ಅವಳಿಗೇನು ಯಾರು ಗತ್ಕೆಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಸಹಾಯಧನ ಮಾಡಿ ಸಹಾಯಧನ ಮಾಡಕ್ಕೆ ಮರಣಿ ಬೈಲಿ. ಏನ್ ಹೇಳಿ? ನಾನು ನಿಮ್ಗೆ ಯಾಕೆ ಆಡ್ತಿದ್ರೆ? ನಾನು ನಿಮ್ಗೆ ಏನ್ ಕಮ್ಮಿ ಮಾಡ್ತಾ ಇದ್ದೀನಿ? ಬೆಳಗ್ಗೆ ಕೊಡ್ತಾ ಇಲ್ವೇನು ಊಟ? ಮಧ್ಯಾಹ್ನ ಕೊಡ್ತಾ ಇಲ್ವೇನು ಊಟ? ರಾತ್ರಿ ಕೊಡ್ತಾ ಇಲ್ವೇನು ಊಟ? ಏನ್ ಕಮ್ಮಿ ಮಾಡಿದೀನಿ ಹೇಳಿ ರಾಜ? ಅಯ್ಯೋ ರಾಣಿ, ನನಗ್ ಬೇಕಾಗಿರೋದು ಊಟ ಅಲ್ಲ. ಏನು ಅದು? ಯಾರಲ್ಲಿ? ಈಗಿಂದೀಗಲೇ ಮಹಾರಾಜರಿಗೆ ನುಗ್ಗೆಕಾಯಿಯಿಂದ ತಯಾರಾದಂತಹ ಬಗೆ ಬಗೆಯ ತಿನಿಸನ್ನು ತೆಗೆದುಕೊಂಡು ಬನ್ನಿ. ಸರಿ ಮಹಾರಾಣಿ. ಮಹಾಪ್ರಭುಗಳು ಇಷ್ಟೊಂದು ನುಗ್ಗೆಕಾಯಿ ತಿಂತಿದ್ದಾರೆ ಅಂದ್ರೆ ಇವತ್ತು ಮಂಡ್ಯ ಮೈಸೂರು ಒಂದಾಗೋದು ಗ್ಯಾರಂಟಿ. ಮಹಾರಾಜರು ರೊಚ್ಚಿಗೆದ್ದಿದ್ದಾರೆ. ಅವರನ್ನು ಕರೆದುಕೊಂಡು ಬನ್ನಿ.
ಕರೆದುಕೊಂಡು ಬನ್ನಿ ಅಂತ ಅವ್ರೆ. ಹತ್ರ ಬನ್ನಿ, ಹತ್ರ ಬನ್ನಿ ಮಹಾರಾಜರೇ, ಬನ್ನಿ ಕರ್ಕೊಂಡೋಗಿ, ಬನ್ನಿ ಕರ್ಕೊಂಡೋಗಿ. ಅವರನ್ನು ಇಲ್ಲಿ ಅಲ್ಲಿಂದ ಅಲ್ಲಿಗೆ ಏನಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ? ಅಯ್ಯೋ ಪೂರೈಸಿ ಅಂತ ಹೇಳ್ತಾವ್ರೆ. ಕೈಯನ್ನು ಚಾಚಿ ಕೈಯನ್ನು ಚಾಚಿ ಎಂದು ಹೇಳುತ್ತಿದ್ದಾಳೆ. ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಳ್ಳಿ ತಂತಿ ಹರಿದ ವೀಣೆಯಿಂದ ನಾದ ಹರಿಯ ಬನ್ನದೆ. ಮಹಾರಾಜರೇ ಏನೆನಿಸುತ್ತಿದೆ? ಅನಿಸ್ತೈತೆ, ಏನು ಗೊತ್ತಾಯ್ತಲ್ಲ ನಿನಗೆ? ನುಗ್ಗೆಕಾಯಿ ತಿಂದಿ ರೋಜ್ಗೆ ಹಬ್ಸೋದು, ತಣ್ಣೀರಾಕಿ ತಣ್ಣು ಮಾಡೋದು, ರೋಜ್ಗೆ ಹಬ್ಸೋದು, ತಣ್ಣು ಮಾಡೋದು. ಸಾಕು ಮಹಾಮಂತ್ರಿ. ಹೇಳಿ ಮಹಾರಾಣಿ. ರಾಜ್ಯದಲ್ಲಿ ಎಲ್ಲರೂ ಡ್ಯಾನ್ಸ್ ಡ್ರಾಮಾ ಇಲ್ಲದೆ ನೆಮ್ಮದಿಯಿಂದ ಇರುವರೆ? ಮಹಾರಾಣಿ ಅವರೇ ಮರ್ತಿದ್ರು, ನೀವೇ ನೆನಪಿಸ್ತಾ ಇದ್ದೀರಾ? ಸಾಕು. ನಿಮ್ಮನ್ ಬಿಟ್ಟು ಎಲ್ಲರೂ ನೆಮ್ಮದಿ ಆಗಿದ್ದಾರೆ. ಅಯ್ಯೋ, ಮತ್ತೆ ನನ್ನ ಮಹಾರಾಜರು ತುಂಬಾ ನೊಂದಿದ್ದಾರೆ, ತುಂಬಾ ನೊಂದಿದ್ದಾರೆ. ನಾನು ಅವರಿಗೆ ಏಕೆ ಇಷ್ಟು ನೋವನ್ನು ಕೊಡುತ್ತಿದ್ದೇನೆ? ಅವಳು ನೆರಳು ಕೋಚ್ಕೋಗ ಕಾಯನ್ನು ಎಳ್ಳೆ ತಪ್ಪಿರಕ್ಕೆ. ಅಯ್ಯೋ ದೇವರೇ, ಮತ್ತೆ ಮತ್ತೆ ನಾವು ಏಕೆ ಇವರಿಗೆ ಇಷ್ಟು ನೋವನ್ನು ಕೊಡುತ್ತಿದ್ದೇನೆ? ಮಹಾರಾಣಿ, ಮಹಾರಾಜರು ನಿಮ್ಮಲ್ಲಿ ನೋವು ಕೂಡ ಎಂದು ಕೇಳುತ್ತಿಲ್ಲ. ಹೋಗಿ ಒಳಗಡೆ. ಏನು, ಏಕೆ ಇವರು ಈ ರೀತಿ ಸಿಟ್ಟಾಗಿರುವರು? ಅಯ್ಯೋ ದೇವರೇ. ಮಹಾಪ್ರಭು, ಇಲ್ಲೇನ್ ನಡೆದಿದೆ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ನೋಡ್ತಾ ಇದ್ದಲ್ಲಪ್ಪ. ಮತ್ತೆ ಅಮ್ಮನ್ ಯಾಕೆ ಮದ್ವೆ ಆದ್ರಿ? ಅದೊಂದು ದೊಡ್ಡ ಕತೆ ಕಣೋ. ದಂಡಯಾತ್ರೆಗೆ ಹೋಗಿದೆ, ಮುಗಿಸ್ಕೊಂಡ್ ಬಂದೆ, ಯುದ್ಧ ಮಾಡಿ ರಾಜ್ಯನು ಗೆದ್ದೆ. ಗೆದ್ದ ಖುಷಿನಲ್ಲಿ ಅರಮನೆಗೆ ಸುಮ್ನೆ ಬರ್ಬೇಕಾಯ್ತಾನೆ. ಬರೋ ದಾರಿನಲ್ಲಿ ರಾಣಿ ನೋಡ್ದೆ. ಅವಳು ನೋಡಿ ಆಸೆ ಆಗಿ ಅವಳ ಮದ್ವೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಮದ್ವೆ ಆದೆ. ಮದ್ವೆ ಆಗಿ 15 ವರ್ಷದಿಂದ ಇದೇ ಅನ್ಭವಿಸ್ತಾ ಇದ್ದೀನಿ ಕಣೋ. ಈಗಲಾದ್ರೂ ನನ್ನ ಸಮಸ್ಯೆ ಅರ್ಥವಾಯ್ತೆ? ನಿಂದು ಒಂದ್ ಜನ್ಮನ ಅನ್ಸ್ತಿದೆ. ರಾಜ ಕಣೋ, ಮರ್ಯಾದೆ ಕೊಡೋ. ಜಗರ್ಕೊಳ. ಮಹಾಪ್ರಭು, ಯಾರೋ ಬರುತ್ತಿದ್ದಾರೆ, ಬನ್ನಿ ಬನ್ನಿ. ಮಹಾಪ್ರಭು, ನಾನು ಕಲ್ಲಿನಲ್ಲಿ ಲಿಪಿ ಕೆತ್ತುವವನು. ಕೆತ್ತು ಯಾರು ಬೇಡ ಅಂದರು? ನಿಮ್ಮ ಸುಖ ಸಂಸಾರದ ಬಗ್ಗೆ ನನ್ನಲ್ಲಿ ತಿಳಿಸಿ, ನಾನು ಅದನ್ನು ಕಲ್ಲಿನಲ್ಲಿ ವರ್ಣಿಸುತ್ತೇನೆ. ಏನು ಅಂತ ಹೇಳೋನು? 15 ವರ್ಷದಿಂದ ಏನು ಆಗ್ತಾ ಇಲ್ಲ ಕಣೋ. ನುಗ್ಗೆಕಾಯಿ ತಿಂದು ಈಟ್ಗೆ ಎಲ್ಲೆಲ್ಲಿ ಮೊಡವೆ ಬಂದದೆ ಅಂತ ಹೇಳ್ತೀನಿ. 16 ಕೆತ್ತು. ಮಹಾಪ್ರಭು, ಸುಳ್ಳು ಹೇಳ್ತಿದ್ದೀರಾ? ನಿಜ ಹೇಳಿ ಮಹಾಪ್ರಭು, ಕೆತ್ತುತ್ತೇನೆ. ಒಂದ್ ಕೆಲಸ ಮಾಡೋ, ಬರೋದ್ ಬಂದಿದೀಯಾ? ಆ ಕಲ್ಲಲ್ಲೇ ಕೆತ್ಕೊಡು, ಅದ್ರ ಜೊತೆನೆ ಸಂಸಾರ ಮಾಡ್ತೇನೆ. ಮಹಾಪ್ರಭು, ಏನನ್ನ? ಅದ್ರ ಹುಡುಗಿ ಚಿತ್ರ ಕೆತ್ಕೊಡು. ಬೆಳಿಗ್ಗೆ ಒಳ್ಳೆ ಬೋಣಿ, ನನಗೆ 1 ರೂಪಾಯಿ ಬೋಣಿ ಆಗಿಲ್ಲ. ಬೈಲೆ ಪಾಪ ಬಂದರ್ನ ಹಂಗೆ ಕಳ್ಸಕ್ ನನ್ಗೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡು ಮಹಾಪ್ರಭು. ಉಂಗ್ರ ತೆಗಿ. ಆಹಾ, ನನಗೆ ಉಡುಗೊರೆ. ಇಟ್ಕಾಕು. ಹಾಕೋ, ಹೋಗು. ಮಗ ಏನ್ ಮಾಡ್ತೀವಿ? ಹೋಗಲ್ಲ. ಈ ಬೆರಳಿನ ತೆಗ್ದು ಇದಕ್ಕಾಗಲ್ಲ. ಬಹಳ ಚೆನ್ನಾಗಿ ಮಾಡಿದೆ, ಮಾತ್ರ ತುಂಬಾ ಮಾಡಿದೆ. ಇಲ್ಲಿ ನನ್ನ ಸಮಸ್ಯೆ ನನ್ಗೆ ಇಲ್ಲಿ ಬಂದವನಿದೆ. ಯಾರಲ್ಲಿ? ಏನಾಯ್ತು? ಏನು ಏನು ಏನಿದು? ಮಹಾರಾಜರ ಮುಖದಲ್ಲಿ ಬೇಸರ ಕಾಣಿಸುತ್ತಿದೆಯಲ್ಲ? ಮುಖದಲ್ಲಿ ಬೇಸರ ಕಾಣಿಸ್ತೆ, ಬೇಸಿಗೆ ಸಿನಿಮಾ ಶ್ರೀನಿವಾಸರ ಕಾಣಿಸ್ತಾರೆ. ಮತ್ತೆ ಇವರು ಬೇಸರಗೊಂಡಿದ್ದಾರೆ ಮಂತ್ರಿ, ಬೇಸರ. ಮಹಾಮಂತ್ರಿ, ಈ ಸ್ಕಿಟ್ ಒಮ್ಮೆ ಆಗಿದೆಯಲ್ಲ, ಮತ್ತೆ ಏಕೆ ಅದನ್ನೇ ಮಾಡುತ್ತಿರುವರು? ಗೋಲ್ಡನ್ ಬಜಾರ್ ಕೊಟ್ರಲ್ವಾ, ಅದಕ್ಕೆ. ಅದರ ಪ್ರಭಾವ. ಸರಿ 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 ಸರಿ, ಅವರಿಗೆ ಬೇಸರ ಮಾಡಲು ನನಗೆ ಯಾಕೋ ಮನಸ್ಸು ಒಪ್ಪುತ್ತಿಲ್ಲ. ಯಾರಲ್ಲಿ? ಇಲ್ಲೇ ಇದೀವಿ. ಈ ಕೂಡಲೇ ಆ ಸ್ಥಾನಕ್ಕೆ ಒಬ್ಬ ಸುಂದರ ನರ್ತಕಿಯನ್ನು ಕರೆತನೆ. ಸುಂದರವಾದ ನರ್ತಕಿಯ ಆಗಮನ. ಹೋಗಿ ಅವರಿಬ್ಬರನ್ನು ಬೇರೆ ಬೇರೆ ಮಾಡಿ, ಬೇರೆ ಬೇರೆ ಮಾಡಿ, ಬೇರೆ.
ಈಗ ಮಹಾರಾಜರು ಸಂಪೂರ್ಣವಾಗಿ ರೊಚ್ಚಿಗೆದ್ದಿದ್ದಾರೆ. ಹೋಗಿ ಅವರನ್ನು ಕರೆದುಕೊಂಡು ಹೋಗಿ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿಸಿ ಕರೆತನ್ನಿ. ಆಯ್ತು ಬಾಡಿ ಹೋದ ಬಾಡಿ ಹೋದ ಬಳ್ಳಿಯಿಂದ ಹೂವುಗಳ ಕಂತಿ ಹರಿದ ಈ ಬಾಳ್ ಬಾಳೋದಕ್ಕೆ ನೀನ್ ಆ ನೀರಲ್ಲೇ ಮುಳುಗಿ ಸಾಯ್ಬೋದು. ಹಲೋ, ಹೌದಾ? ಏನಂತೆ? ಮಹಾರಾಣಿ. ಹಲೋ, ಯಾರಪ್ಪ? ಹಲೋ, ಪಕ್ಕದ ರಾಜ್ಯ. ಓ, ಯುದ್ಧಕ್ಕ? ಹೌದು. ಎಷ್ಟ್ ಜನ? ಒಂದ್ 6 ಜನ. ಹೆಣ್ಣಾಳೆಷ್ಟು ಗಂಡಾಳೆಷ್ಟು? ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಊಟ ಅಂದಿವೇನೆ ಮಾಡ್ಕೊ ಬರ್ತೀರಿ, ಏನಾದ್ರು ಸಿದ್ಧತೆ ಮಾಡ್ಬೇಕು. ನಾವೇ ಮಾಡ್ಕೊಂಡ್ ಬರ್ತೀವಿ, ಕನ್ವೀನಿಯನ್ಸ್ ಕೊಡಿ. ಎಷ್ಟ್ ಗಂಟೆಗೆ? ಈಗ 3:15 ಬರ್ತೀವಿ. ಹಾ, ಬೇಗ ಬರ್ರಿ. ರಾಣಿ, ಯುದ್ಧ ಮಾಡಕ್ ಬತ್ತಾರಂತೆ, ನಿನಗೆ ಯೋಗ್ಯತೆ ಇಲ್ಲವೇ? ನೀನೇ ಯುದ್ಧವನ್ನು ಆಡಿ ಗೆಲ್ಲು. ಹೋಲಿ ಬಿಡು, ನಾನೇ ಶಕ್ತಿ ತಗೊಂಡು ಅವ್ರ ಜೊತೆ ಯುದ್ಧ ಮಾಡುತ್ತೇನೆ. ಸೇನಾಧಿಪತಿ, ಇಲ್ಲಿ ನೋಡಿ, ಹಾಸ್ಯವೇ ಹೆಪ್ಪುಗಟ್ಟಿ ನಿಂತಿದೆ ನೋಡಿ. ಅರಮನೆಯಲ್ಲಿ ಮಾಡಕ್ ಬರಕ್ ಕೆಲಸ ಇರ್ಲಿಲ್ಲ, ಬೋರ್ ಆಗ್ತಿತ್ತು, ಅದಕ್ಕೆ ಯುದ್ಧ ಮಾಡಕ್ ಬಂದಿದ್ದೀನಿ. ಯುದ್ಧಕ್ ಬಾ. ಅಲ್ಲ, ಒಂದ್ ಲಾರಿಲ್ ಬರ್ತಾ ಇದಾರೆ, ಬರೀ ಇಬ್ರೇ ಬಂದಿದ್ದೀರಿ? ಅಯ್ಯೋ, ನಿನಗ್ ಹೊಡ್ಯಕ್ ಇಬ್ರೇ ಸಾಕು ಅಂತ ಇಬ್ರೇ ಬಂದ್ವಿ. ಸಾಕಾಗೋದಿಲ್ಲ, ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಈಗ ಕರೆಕ್ಟ್ ಆಗಾಯ್ತು. ಅಲ್ಲಿದ್ರಿ ಇಲ್ಲಿದ್ರಿ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಇಂತ ಚಿಲ್ಟಾರಿ ಪಲ್ಟಾರಿನ ಹೊಡೆಯಕ್ಕೆ ನಾನ್ ಬೇಡ, ಇವ್ರಿಬ್ರೇ ಹೊಡಿತಾರೆ. ನೀರಿನ ಸ್ನಾನ ಮಾಡಿಸಬೇಕು. ಅಯ್ಯೋ, ಬೇಡ, ಆಡ್ತೇನೆ. ಸೂಪ ಐತೆ, ಬಾ ಮೊಂಡ ಮಾಡುತ್ತೇನೆ. ನಿಲ್ಲಿಸಿ. ಏನಿದು? ಯುದ್ಧ ಹೀಗೆ ಮಾಡುವರೆ? ಕೊಡಿ, ನಾನು ಹೇಳಿಕೊಡುತ್ತೇನೆ. ನೀವು ಸೋತಿದ್ದೀರಿ. ನಾನು ಸೋತಿಲ್ಲ, ನಿಮ್ಮನ್ನು ಗೆಲ್ಲಿಸಿದ್ದೇನೆ. ಆಯ್ತು, ಈಗ ರಾಜ್ಯ ಬಿಟ್ಟು ಕೊಡಿ. ಮುತ್ತು ಮದ ಅಂತ ಮದಾಂಧ ಅಂದ್ರೆ ಒಂದ ಮಾಡಿಸ್ಬಿಡ್ತೀವಿ. ಅವನಿಗೆ ಒಂದು ಒಳ್ಳೆ ಸ್ಕಿಟ್ ಕೊಡಿ. ಸಗದ ಪರ್ಫಾರ್ಮೆನ್ಸ್ ಮಾಡ್ತಾವನೆ. ಈಗ ರಾಜ್ಯನಾದ್ರೂ ಬಿಟ್ಕೊಡ್ತೀನಿ, ರಾಣಿನಂತೂ ಕಳ್ಸ್ಕೊಡಲ್ಲ. ರಾಣಿನ ಕಟ್ ಕಳಿಸಿ. ಆಗ ರಾಣಿನ ಕರ್ಕ ಹೋಗೋ, ರಾಜ್ಯ ಅಂತೂ ಬಿಟ್ಕೊಡೋದಿಲ್ಲ. ಯಾಕೆ ಯಾಕೆ ಹೀಗೆ? ಹೋಗೋಲ್ಲ, ಬಸ್ ಯಾರಿಗೆ ಒಂದ್ 100-150 ಕೊಟ್ಟು ಕಳಿಸ್ತೀನಿ. ಅವರು ತುಂಬಾ ಅವಸರದಲ್ಲಿದ್ದಾರೆ. ತಗೊಳ್ಳಿ. ಮಗ ಏನ್ ನೋಡ್ತಾ ಇದೀವಿ, ಹೋಗು ಹೋಗು. ಏನಾಯ್ತು? ಏನಾಗುತ್ತಿದೆ? ಪ್ರಭು, ನಾನು ಹೊರಡಬಹುದೇ? ಅವಳೇ ಓದ್ ಬನ್ನಿ, ಏನ್ ಮಾಡಿ ಹೋಗ್ ನೀನು. ಇನ್ಮೇಲೆ ನಮಗೆ ದಿನವೂ ಹಬ್ಬದ ಊಟ. ಹಬ್ಬದ ಊಟ ಅಂತ 15 ವರ್ಷದಿಂದ ಅನ್ಭವಿಸ್ತಾ ನೀವು. ಹೋಗೋ, ಅವಳಿದ್ರು ಪ್ರಯೋಜನ ಇಲ್ಲ ಕಣ. ಒಂದು ನಿಮಿಷ, ಈಗ ಎಷ್ಟು ಗಂಟೆ ಆಯ್ತು? 6:30. ಒಂದು ನಿಮಿಷ. ಮಹಾರಾಜರೇ, ಏನು? ನನಗೆ ಬಹಳ ಅವ್ರ ಸಂತೋಷವಾಗುತ್ತಿದೆ. ಜೊತೆ ಹೋಯ್ತಾ ಇದ್ದೀನಿ ಅಂತನಾ? ಅಲ್ಲ, ನಾನು ಅಂದುಕೊಂಡಿದ್ದು ಆಗಿದೆ ಎಂದು. ಇಷ್ಟು ವರ್ಷ ಸಾಧು ಸರನ್ನು ಹೋಲುವಂತಹ ಒಂದು ಪಾಪು ಬೇಕು ಎಂದು ದೇವರಲ್ಲಿ ಪೂಜೆಯನ್ನು ಮಾಡುತ್ತಿದ್ದೆ. ಇಂದು ಆ ವ್ರತ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಆ ವ್ರತ ಸಂಪೂರ್ಣವಾಗಿ ಮುಗಿದಿದೆ ಮುಗಿದಿದೆ ಮುಗಿದಿದೆ. ಇನ್ನ ಮೇಲಿಂದ ನನ್ನ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸಬೇಕೆಂದು ಅಂದುಕೊಂಡಿದ್ದೆ. ನೀವೀಗ ನನ್ನನ್ನು ಅವರ ಬಳಿ ಕಳಿಸಿಕೊಡುತ್ತಿದ್ದೀರಿ. ನಾನು ಅವರೊಂದಿಗೆ ನನ್ನ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸುತ್ತೇನೆ. ನನಗೆ ಆಶೀರ್ವಾದವನ್ನು ಬೇಡ, ಬೇಡ. ರಾಜ, ರಾಜ ತಗೋ ಹೋಗು, ರಾಣಿ ಕೊಡು. ರಾಣಿ, ರಾಣಿ. ಎಗರ್ಬಳ. ಈ ಮಲ್ಲಿಗೆ ಚಂದ್ರನ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನಂತೂ ರಾಜನ್ ಬಗ್ಗೆ ಮಾತಾಡಲ್ಲಪ್ಪ. ಹೇಗೆ? ಅವರು ಸಿಂಗಲ್ ಅರ್ಥದ ರಾಜರು. ಆದ್ರೆ ಒಬ್ಬರ ಬಗ್ಗೆ ನಾನು ಮಾತಾಡ್ಲೇಬೇಕು. ಎಸ್. ಇದುವರೆಗೂ ಬರೀ ಕರ್ನಾಟಕ ಹಾಗೂ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಸುಂದರವಾದ ನಾಯಕಿ ಅಂತ ಅನ್ಕೊಂಡಿದ್ದೆ. ಈ ಸ್ಕಿಟ್ ಅಲ್ಲಿ ಗೊತ್ತಾಯ್ತು, ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ನಾಯಕಿ ಕಣಪ್ಪ.
ಆ ಹಾಡೇನು ಆ ಕಬ್ಜಾ ಸಿನಿಮಾದಲ್ಲಿ ಆ ಹಾಡ್ ನೋಡಕ್ಕೆ ಚಂದ. ರಾಗು ಮ್ಯಾಮ್ ಇಟ್ ವಾಸ್ ಬ್ಯೂಟಿಫುಲ್ ಕಣೋ ರಾಗು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಗಿಚ್ಚಿಗಿಲಿಗಿಲಿ ಈ ಸೀಸನ್ ಅಲ್ಲಿ ತುಂಬಾ ವಿಶೇಷತೆ ಅಂತ ನನಗೆ ಅನ್ಸಿದ್ದು, ರಾಗು ಬಿಟ್ರೆ ಬೇರೆ ಹುಡುಗಿ ಗೆಟಪ್ ಅಲ್ಲಿ ಇನ್ಯಾರು ಮಾಡಕ್ ಚಾನ್ಸೇ ಇಲ್ಲ ಅಂತ. ಆದ್ರೆ ಈ ಸೀಸನ್ ಅಲ್ಲಿ ರಾಗು ಜೊತೆಗೆ ಮತ್ತಿನ್ನೊಬ್ರು ಯಾರಾದ್ರೂ ಹುಡುಗಿಲಿ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತಂದ್ರೆ ದಟ್ ಇಸ್ ಧನ್ರಾಜ್. ಏನ್ರಿ, ಯಾರು ನಿಮ್ ಹೆಂಡತಿನೇ ಡಿಸೈನ್ ಮಾಡ್ತಾ ಇದಾರೆ ಈಗ ನಿಮ್ಗೆ? ಹೌದು. ನಿಮ್ constant ಪುತ್ತೂರಲ್ಲಿ ಇಲ್ಲ, ಅವನು ಬಟ್ಟೆಗಳೆಲ್ಲ ಪುತ್ತೂರಿನ ಪುಷ್ಪಾ ಟೈಲರ್ಸ್ ಹತ್ರ ಹೋಲಿಸ್ತಾ ಇದೆ. ಹೌದಾ? ಪುಷ್ಪಾ ಟೈಲರ್ ಫಾರ್ ಮೆನ್. ಇಲ್ಲ ಮೇಡಮ್, ಇಲ್ಲೇ ಇರೋ ಟೈಲರ್, ಪುತ್ತೂರು ಟೈಲರ್. ಯಾವುದು? ಪುತ್ತೂರಿಂದ ಮತ್ತೆ ಮೆಸೇಜ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಕಟ್ಔಟ್ ಎಲ್ಲ ನಿಮ್ಮೂರಲ್ಲಿ ಇದೇ ತರ ಬೀಳೋದು? ಇಲ್ಲ, ಹಾಗೆಲ್ಲ ಹೌದು, ಹಿಂಗೆ ಬೀಳೋದು. ಹಾಗೆಲ್ಲ ಬೀಳಬಾರ್ದು. ಏ ಯಾಕೆ ಚೆನ್ನಾಗಿಲ್ವಾ ಧನ್ರಾಜ್? ಚೆನ್ನಾಗಿದೆ. ನಾನಾಗೆ ಒಂದು ಹಿಂಗೆ ಹುಡುಗನಾಗಿ ಇದ್ದು ಒಂದು ಫೋಟೋ ಇದ್ರೆ ಒಳ್ಳೆ. ನಿಜವಾಗ್ಲೂ ನೆಕ್ಸ್ಟ್ ರಾಗುಗೆ ಏನಾದ್ರು ತಂಗಿ ಅಂತಿದ್ರೆ ಅದ್ ನೀನೆ. ಎಲ್ಲ ಒಂದು ಪೋಸ್ ಕೊಡು, ನೀ ಕೊಟ್ಟಪ್ಪ, ತಲೆ ಕೆಡ್ಸ್ಕೊಡ. ಹಾ, next. ಪ್ರಿಯ ವೀಕ್ಷಕರೇ, ಈ ಒಂದು ಇದೀಗ ಬಂದ ಸುದ್ದಿ, ಈ ಒಂದು ಕಟೌಟ್ ಮುಂದಿನ ವಾರ ನಿಲ್ತಾ ಇದೆ ಪುತ್ತೂರಿನ ಬಸ್ ಸ್ಟ್ಯಾಂಡ್ ಮುಂದೆ, ರೈಲ್ವೆ ಸ್ಟೇಷನ್ ಮುಂದೆ, ಎಲ್ಲದರ ಮುಂದೆ. ಇನ್ನೊಂದ್ 4 ಪೋಸ್ ಕೊಡ್ರಿ, ಒಂದೇ ಆಯ್ತಲ್ಲ. ಇನ್ನೊಂದು ಕೊಡು. ಹಾ, ನೆಕ್ಸ್ಟ್. ಕೈ ಹೆಂಗ್ ಹೋಗ್ತಾ ಇದೆ ಅಂದ್ರೆ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಇನ್ನೊಂದು ಹೇಳ್ಬೇಕು. ಪುತ್ತೂರಲ್ಲಿ ಮೆಟ್ರೋ ಇದೆ ಇಲ್ಲ ಅಲ್ಲ? ಏರ್ಪೋರ್ಟ್ ಪುತ್ತೂರಲ್ಲಿ ಏರ್ಪೋರ್ಟ್ ಇದೆ. ಆಟೋ ಇದೆಯಾ? ಒಂದೊಂದು ಆಟೋ ಹಿಂದೆ ಹಾಕರು ಒಂದು ಕಮ್ಮಿ ಅಂದ್ರೆ ಒಂದು 500 ಪೋಸ್ ಬೇಕು. ನಾನಾಗೆ ಕಾಣಿಸ್ಕೊಡ್ತೀನಿ. ಚೆನ್ನಾಗಿತ್ತು ಧನ್ರಾಜ್. ಕಾರ್ತಿಕ್ ಮತ್ತೆ ನಿತಿನ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು ಈ ಸ್ಕಿಟ್ ಅಲ್ಲಿ. ಚೆನ್ನಾಗಿತ್ತು ನಿಮ್ಮಿಬ್ಬರು ಎಂಟ್ರಿನು. ನಮ್ಮ ಬಸ್ಸು ಎಂಟ್ರಿ ಸಖತ್ತಾಗಿತ್ತು. ನಮ್ಮ ಮುರುಘ, ನಮ್ಮ ಪ್ರಶಾಂತ್ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಚಂದ್ರಪ್ರಭಾ, ನಿಮ್ಮದೊಂದು ವಿಶೇಷವಾದಂಥ ಮ್ಯಾನರಿಸಮ್ ಇದೆ, ನಿಮ್ದೊಂದು ಸ್ಲ್ಯಾಂಗು, ಅದೊಂದು ಕನ್ನಡ ಮಂಡ್ಯ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಯಾವಾಗ ಕೇಳಿದ್ರು ಬೋರ್ ಅಂತ ಅನ್ಸದೇ ಇಲ್ಲ. ಚಂದ್ರಪ್ರಭಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನೀವು, ರಾಗು ಮತ್ತೆ ಧನ್ರಾಜ್ ಇವೆಲ್ಲ ನೋಡಕ್ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿ. ಥ್ಯಾಂಕ್ ಯು. ಹೌದು ಸರ್, ಹೇಗಿತ್ತು ಈ ರಾಜ್ಯಭಾರ? ನನಗೆ ತುಂಬಾ ಇದ್ರಲ್ಲಿ ಇಷ್ಟ ಆಗಿದ್ದು ಯಾರು ಅಂದ್ರೆ ನಮ್ಮ ಕಾರ್ತಿಕೇನೆ. ಥ್ಯಾಂಕ್ ಯು ಸರ್. ಸೈನಿಕ ಕನ್ನಡಕ ಹಾಕೊಂಡು ಹೆಂಗವ್ ನೋಡು. ನನಗೆ ಇನ್ನೊಂದು ಬಹಳ ಖುಷಿಯಾಗಿದ್ದೇನೆಂದ್ರೆ, ಇದು ಎಂಡ್ ಆಗಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ಅವಳು ಕಾಣ್ತಾಳೆ. ಇವಳೇ ನಮ್ಮ ಹೀರೋಯಿನು ಅಂತ ಈಗ ಅನಿಸ್ತಾ ಇದೆ. ಒಂದು ಹೆಣ್ಣು ಕೂಡ ಈ ಒಂದು ಅಂದ ಒಂದು ಹೆಣ್ಣು ಕೂಡ ಬರಲ್ಲ, ಆ ತರ ನೀನ್ ಇದೆಯಾ, ಚೆನ್ನಾಗಿ ಚಾನ್ಸೇ ಇಲ್ಲಮ್ಮ. ಆಮೇಲೆ ಆ ಪೋಸ್ಗಳೆಲ್ಲ ಕೊಟ್ಟಲ್ಲ, ಎಕ್ಸ್ಟ್ರಾನರಿ ಇತ್ತು. ಬಟ್ ನನ್ಗೆ ಅದೇ ಅನ್ಸಿದ್ದು, ಆ ಕ್ಲಾಕ್ ತಿರ್ಗಾ ಬಂದು ಅಲ್ಲೇ ತಿರುಗಿ ಬಂದ, ಆಮೇಲೆ ಏನೋ ಆಯ್ತು. ಅದು ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ವೆರಿ ಮಚ್. ಇಡೀ ಸ್ಕಿಟ್ಟನ್ನ ಮೆಂಟ್ರಿಂಗ್ ಮಾಡಿದಂತಹ ಪ್ರಶಾಂತ್ ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತೀಯ? ಸರಿ, ನಿಂದಪ್ಪ ಮೆಂಟ್ರಿಂಗ್ ಇದಕ್ಕೆ? ಅವಂದೇ ಮೆಂಟ್ರಿಂಗ್, ಸಂಪೂರ್ಣವಾಗಿ ಮೆಂಟರ್ ಮಾಡಿದಂತ ಪ್ರಶಾಂತ್. ಹೇಳು. ಏನಿಲ್ಲ ಸರ್, ಅಷ್ಟೇ ಸರ್, ಅಷ್ಟೇ. ಒಂಚೂರು ಈಟಿ ಕೆಳಗಿಡಪ್ಪ. ಏನ್ ಕ್ಯಾರೆಕ್ಟರ್ ಮೆಂಟ್ರಿಂಗ್ ಮಾಡೋದ್ರಲ್ಲ. ನಾನು ಮಂತ್ರಿ ಏನ್ ಮಾಡ್ತಾನೆ? ಮಂತ್ರಿ ಏನ್ ಮಾಡಿದ್ರೆ ರಾಜನ್ಗೆ ಏನು ಮಾಡಕ್ಕಾಗಲ್ಲ, ಅವಾಗ ಮಂತ್ರಿ ಮಾಡ್ತಾನೆ. ಹ್ಞೂ ಮ್ಯಾಮ್, ಈಗ ರಾಜ ಮಂತ್ರಿ ಹೋಗಿ ಕೆಲಸ ಮಾಡು, ಇಲ್ಲ ಮಂತ್ರಿ ಹೋಗಿ ಕೆಲಸ ಮಾಡು, ಆ ಥರ. ಅಲ್ಲ, ಒಂದು ರಾಜ್ಯದ ಮಂತ್ರಿ ಅಂದ್ರೆ ಏನು? ಮ್ಯಾಮ್, ರಾಜ್ಯದ ಮಂತ್ರಿ ಅಂದ್ರೆ ಮಂತ್ರಿನೇ. ಇವಾಗ ಗೊತ್ತಾಯ್ತು ಏನು? ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಸಂದೇಶ ಕಳಿಸ್ತಾರೆ ಅನ್ಕೊಳ್ಳಿ. ಎಲ್ಲಿ ಕಳಿಸ್ತಾರೆ? ಇವಾಗ ಇವ್ ಡಾಕ್ಟರ್ಗೆ ಕಾಂಪೌಂಡ್ರು, ರಾಜನ್ಗೆ ಮಂತ್ರಿ, ಹಂಗೆ. ಅದೇ ಏನ್ ಕೆಲಸ ಮಂತ್ರಿದು? ಮಂತ್ರಿ ಕೆಲಸ ಎಲ್ಲ ಕೆಲಸನೂ ಮಾಡ್ತಾರೆ. ಇವಾಗ ಸಂದೇಶಕ್ಕೆ ಹೋಗ್ತಾರೆ, ಇವತ್ತು ನಮ್ಗೆ ಯುದ್ಧ ಬರ್ತೈತೆ ಬನ್ರಿ ಅಂತ, ಅವ್ರು ಓದ್ತಾರೆ. ಯಾಕಂದ್ರೆ ರಾಜನ್ ಓದಕ್ ಬರುತ್ತೆ ಗೊತ್ತಿಲ್ವಲ್ಲ, ಓದಕ್ ಬರಲ್ಲ, ಮಂತ್ರಿ ಓದ್ತಾನೆ. ಅದಕ್ಕೆ ಮಂತ್ರಿ ಓದಕ್ ಇಟ್ಕೊಂಡಿರ್ತಾರೆ. ಮಂತ್ರಿ ರಾಜ ಅನ್ಎಜುಕೇಟೆಡ್ ಆಗಿರುತ್ತೆ. ಆ ತರ. ಇನ್ನೇನೇನು ಸಂದೇಶ ಕಳಿಸ್ತಾರೆ? ಯಾರಲ್ಲಿ ಬನ್ನಿ,
ಏನ್ ಬಂದು ಹೋಗಿ ಅಂತಾರ? ಆ ಥರದಲ್ಲ ಆ ಥರ ಕರೆಯಕ್ಕೆ ಏನ್ ಬಂದವ್ರಲ್ಲ ಏನ್ ವಾಚ್ಮ್ಯಾನ್ ಏನು ಮಂತ್ರಿ ಅಂದ್ರೆ? ರಾರಲ್ಲಿ ಬನ್ನಿ ಹೋಗಿ ರಾರಲ್ಲಿ. ಮಂತ್ರಿ ಅಂದ್ರೆ ಏನು? ಮಂತ್ರಿ ಅಂದ್ರೆ ಇದೆ ಸರ್, ಎಲ್ಲ ನೋಡ್ಕೊಳ್ಳೋದು, ಏನೇನು ಆಸ್ಥಾನದಲ್ಲಿ ನಡೀತೈತೆ, ಡೈಲಿ ರೋಟೀನ್ ಏನು, ಬೆಳಿಗ್ಗೆ ಆದ್ರೆ ಕಾಲ್ ಶೀಟ್ ಏನು, ಆ ತರ. ಕಾಲ್ ಶೀಟ್ ಅದು ಹಂಗಲ್ಲ, ಬೆಳಿಗ್ಗೆ 9 ಗಂಟೆ ಮಂತ್ರಿನ ಪ್ರೊಡಕ್ಷನ್ ಮ್ಯಾನೇಜರ್ ಅವರು. ಪ್ರೊಡಕ್ಷನ್ ಮ್ಯಾನೇಜರ್ ರೋಟೀನ್, ಡೈಲಿ ರೋಟೀನ್ ನ ಡೇಟ್ ಮಾಡ್ಕೊಂಡು ಇಡಕ್ಕೆ ಮಂತ್ರಿ. ಅಲ್ಲ ಕಣ, ಮಂತ್ರಿ ಅಂದ್ರೆ ಗೊತ್ತಿಲ್ಲ, ನಿನ್ನ ಕರ್ಕೊಂಡು ಹೋಗಿ ಸ್ಕಿಟ್ ಮೆಂಟ್ರಿಂಗ್ ಮಾಡ್ತೀನಲ್ಲ ನೀನು. ಅಪ್ಪ ಪಾಂಡೆ ಸರ್, ಇಷ್ಟೆಲ್ಲ ನೀನ್ ನೋಡ್ಬೇಕ ಹೇಳ್ಕೊಡ್ರ ಅವ್ನ ಮದಿ ಕಲ್ಲು ಸರ್, ಸಂದೇಶ ಹೇಳುತ್ತಪ್ಪ ಸರ್. ಸಂದೇಶ ಅಂತೆ. ಈಗ ಮಂತ್ರಿ ಮಾಡುವಂತ 5 ಜವಾಬ್ದಾರಿಯುತವಾದಂತ ಕೆಲಸಗಳನ್ನು ಹೇಳಿ. ಗೊತ್ತು, ಇದು ಹೇಳ್ತೀನಿ ನೋಡಿ. ಒಂದು, ಸಂದೇಶ ಓದ್ತಿದ್ರು. ಆಮೇಲೆ ಅವಾಗ ಪಾರಿವಾಳನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಕೊಯ್ ಕೊಯ್ ಅಂತ ಹೋಗ್ಬಿಡುತ್ತೆ ಪಾರಿವಾಳ. ಅದ್ರ ಇಟ್ಕೊಂಡು ಇಲ್ಲಿ ಇಡೋರು, ಅದಕ್ಕೆ ಗುಟ್ರಿಗೂ ಹೋಗ್ತಾರೆ. ಅದನ್ನ ಮಂತ್ರಿ ಮಾಡ್ತಾ ಇದ್ದ. ಮಂತ್ರಿ ಪಾರಿವಾಳ ಹತ್ತತ್ ಬಿಡೋರ. ಡೈಲಿ ರೋಟೀನ್ ಏನಿತ್ತು, ಈ ಟೈಮ್ಗೆ ಬರ್ಬೇಕು, ಹಿಂಗಿರ್ಬೇಕು, ರಾಜಾ ಅಂತ ಹೇಳಿದ್ ಮಂತ್ರಿ ಮಾತ್ರ. ರಾಜಾದಿ ರಾಜ ಮಾರ್ತಾಂಡ ಕರೀತಾ ಕುತ್ತಿಕಲ ಹಂಗಲ್ಲ ಬರಲ್ಲ ಸರ್, ತಿಲಕ ಬರುತ್ತೆ. ಅದ ಕರಿಯಕ್ಕೆ ಬೇಕು, ಬಿಕಾಸ್ ಬೇರೆಲ್ಲ ಕರ್ಬಿಟ್ರೆ ಈಗ ಮರ್ಯಾದೆ ಇದ್ದಿದ್ದು ಮಂತ್ರಿ. ನೆಕ್ಸ್ಟ್ ಆಮೇಲೆ ಅದೊಂದು, ಆಮೇಲೆ ಇನ್ನೊಂದೇನಂದ್ರೆ ಅವಾಗ ಏನಾಗಿದೆ ಅಂದ್ರೆ ಈಟಿ ಚಾಕು ಎಲ್ಲ ಚೂಪ್ ಮಾಡಕ್ ಒಬ್ರು ಬೇಕು. ರಾಜ ಹೋಗಿ ಅನ್ನಕ್ಕಾಗುತ್ತಾ? ಕತ್ತಿ ಮಸಿಯವನು ಮಂತ್ರಿ. ಕತ್ತಿ ಮಸಿಯೋದು, ಹೋಗಿ ಮಸಿಯೋದು. ಆ ತರ ಚೂಪ್ ಆಗಿರೋದನ್ನ ಒಂದ್ ರೆಡಿ ಇಟ್ಟಿದ್ದೀನಿ ಹಿಂದ್ಗಡೆ ನಿನಗೆ. ಅದೇ ಚೂಪ್ ಮಾಡ. ನೀ ಹೇಳಪ್ಪ. ಇವಾಗ ನಮ್ಗೆ ಎಂಟರ್ಟೈನ್ಮೆಂಟ್ ಇದೆ, ಏನೋ ಟಿವಿ ಚಾನಲ್ ಇದೆ ಆಗಿದೆ, ಆದ್ರೆ ಅವಾಗ ಎಂಟರ್ಟೈನ್ಮೆಂಟ್ ಇಲ್ಲ. ನರ್ತಕಿನ ಯಾರು ಕೊಡ್ತಾರೆ? ಯಾರು? ನರ್ತಕಿ ಬಾ ಇಲ್ಲಿ, ಅದು ಮಂತ್ರಿನೇ. ದಮ್ ಅಂತ ಡ್ಯಾನ್ಸ್ ಮಾಡೋದು ಮಂತ್ರಿನೇ. ಲಾಸ್ಟ್ ಒನ್ ಮ್ಯಾಮ್ ಇದು ಆಕ್ಚುಲಿ. ಇವಾಗ ಏನಂದ್ರೆ ಎಲ್ಲ ಕಲ್ಸನ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳಕ್ಕೆ ಒಬ್ರು ಮೇನ್. ಓವರ್ ಅಲ್ಲಿ ಹೇಳ್ಬೇಕಂದ್ರೆ ರಾಜನ್ ಏನು ಇಲ್ಲ ಮ್ಯಾಮ್, ಮಂತ್ರಿ ಇದೆ, ಎಲ್ಲ ನೋಡ್ಕೊಳ್ಳೋದು ಫುಲ್ ಕಂಪ್ಲೀಟ್ ಮಂತ್ರಿನೇ. ಆಕ್ಚುಲಿ ನಾನೇ ಮೇನ್ ಅಂತ ನನ್ನ ಸ್ಕಿಟ್ ಅಲ್ಲಿ ರಾಜಾನು ಇದಾರೆ, ಈ ಸ್ಕಿಟ್ ಅಲ್ಲಿ ರಾಣಿನೂ ಇದ್ದಾಳೆ. ಸುಮ್ನೆ ನಿಂತಿದಿರಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡ್ ನೀವು. ಕರ್ನಾಟಕವನ್ನ ಆಳಿ ಹೋದಂತ ಮಹಾರಾಜರ ಇತಿಹಾಸ ಗೊತ್ತಾ ನಿನಗೆ? ಅವ್ರನ್ನ ಆಡ್ಕೋತಾ ಇದೀಯ ನೀನು. ಆಗಿನ ಕಾಲದಲ್ಲಿ ಹೀಗೆ ಇತ್ತು ಅಂತ ಮ್ಯಾಮ್. ಹಂಗಾರೆ ಇದೆಲ್ಲ ರಾಂಗ್ ಮಾಡ್ಬಿಡ್ತೀರಿ. ಮಂತ್ರಿಗಳಾದವರಿಗೆ, ರಾಜರಿಗೆ ಅಂದ್ರೆ ರಾಣಿಗಳಿಗೆ ಎಲ್ಲ ಇದ್ರಲ್ಲೆಲ್ಲ ಬುಕ್ಕಲ್ಲೆಲ್ಲ ಎಲ್ಲ ಯಾರಾದ್ರೆ ಗೊತ್ತಿಲ್ಲ ಮ್ಯಾಮ್, ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಸುಮ್ಮನೆ ಅವ್ರ ಕಡೆ ಫ್ಯಾಮಿಲಿಯವರು ಮಕ್ಕಳು. ಒಂದ್ ಕೆಲಸ ಮಾಡಿ, ಇದು ರಾಜ್ಯದಲ್ಲಿ ಇದ್ದಂತ 5 ತುಂಬಾ ಹೆಸರಾಂತ ಮಂತ್ರಿಗಳೆಲ್ಲ ಹೆಸರೇ ಹೇಳಿ ಅವ್ರಿಗೆ ಸಾರಿ ಕೇಳು. ಸಾರಿ ಕೇಳು. ಮುಖ್ಯಮಂತ್ರಿಗಳು. ಅಯ್ಯೋ, ಏನಲ್ಲ ಮ್ಯಾಮ್, ಇದು ನಂಗೆ ಗೊತ್ತಿರೋದು ಹೇಳ್ತೇವೆ ಮತ್ತೆ ಯಾರು ಹೊಡಿಬಾರ್ದು. ಹೇಳು, ಹೆಸರು ಹೇಳು. ಹೇಳು ಬೇಗ. ಇದು ಕ್ಷಮೆ ಕೇಳು, ಇತಿಹಾಸನ ಆಡ್ಕೊಂಡಿದ್ಯಾ ನೀನು. ಸಾರಿ, ಇದು ಸಾರಿ, ಕ್ಷಮೆ ಯಾಚನೆ. ಕ್ಷಮೆ ಯಾಚನೆ. ಬಂದ್ಬಿಟ್ಟು ಏನ್ ಬಂದ್ಬಿಟ್ಟು ಹೋಗ್ಬಿಟ್ಟು ಅಂತ ಡೈರೆಕ್ಟ್ ರಾಜಬಹುದು ನಾಗವಲ್ಲಿ. ಮಂತ್ರಿ ರಾಜನ್ ಕತೆ ಕೇಳ್ತಾ ಇಲ್ಲ ನಾನು. ಮಂತ್ರಿ ಹೆಸರು ಹೇಳು. ಮ್ಯಾಮ್ ಅವ್ರು ಆಕ್ಚುಲಿ ಫಸ್ಟ್ ಮಂತ್ರಿನೇ ಆಗಿದ್ದು, ಆಮೇಲೆ ರಾಜಗೆ ಪ್ರಮೋಟ್. ನೀನ್ ಕೇಳ್ಕೊಂಡಾಗಿದ್ದ ಮಂತ್ರಿ. ಮ್ಯಾಮ್ ಗೊತ್ತಾಯ್ತು. ಇದು ಯಾರು? ಮುಖ್ಯಮಂತ್ರಿ ಚಂದ್ರನ? ನಂಗೆ ಹೆಸರುಗಳು ಗೊತ್ತಿಲ್ಲ, ಯಾಕಂದ್ರೆ ನಾವು ಹುಟ್ಟೇ ಇರ್ಲಿಲ್ಲ. ನಾನು ಈ 19th ಅಲ್ಲಿ ಹುಟ್ಟಿದ್ದು, ನೀವು 30s ಅಲ್ಲಿ ಹೇಳಿದ್ದು. ಸೊ 30s ಅಲ್ಲಿ ನಮ್ಮ ಅಪ್ಪನೇ ಹುಟ್ಟಿರ್ಲಿಲ್ಲ. 30s ಅಲ್ಲಿ ರಾಜನ್ ಕಾಲ. ಯಾವ 30s 1930s 1930 ಅಂತ. 1930 ಆ 1930 ಅಲ್ಲ, ಅವಾಗ ಅದು ಕೊಡಿತಾರೆ 90s. ಅವಾಗ ಕ್ರಿಸ್ತ ಶಕ 360. ಕ್ರಿಸ್ತ ಶಕ ಅಂದ್ರೆ ಏನ್ ಹೇಳಪ್ಪ? 16 ಹೇಳು. ಕ್ರಿಸ್ಮಸ್ ಕ್ರಿಸ್ತ ಪೂರ್ವ ಅಂದ್ರೆ ಏನು? ನಾರ್ತ್. ಕ್ರಿಸ್ತ ಪೂರ್ವ ನಾರ್ತ್. ಕ್ರಿಸ್ತ ಪೂರ್ವ ಅಂದ್ರೆ ನಾರ್ತ್. ಪಶ್ಚಿಮ, ಕ್ರಿಸ್ತ ಪೂರ್ವ ಪಶ್ಚಿಮ. ಕ್ರಿಸ್ತ ಪಶ್ಚಿಮ,
ದಯವಿಟ್ಟು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇದ್ದೀರೋ ನನಗೆ ಗೊತ್ತಿದಾರಪ್ಪ ಎಲ್ಲ ಪ್ಲೀಸ್ ಮ್ಯಾಮ್ ಡಿಪಾರ್ಟ್ಮೆಂಟ್ಗೆಲ್ಲ ಸಾರಿ ಕೇಳ್ತೀನಿ ಖಂಡಿತ ನಾನು ಹೇಳಲೇಬೇಕು. ಫಸ್ಟ್ ಸಾರಿ ಕೇಳ್ತೀನಿ ನಮ್ಮ ಕ್ರಿಸ್ತ ಸಕ ಮೆಂಬರ್ ಸಾರಿ ಕೇಳ್ತೀನಿ ಇಷ್ಟು ಸಾಗುತ್ತೆ ಯಾರು ಕ್ರಿಸ್ತಶಕ ಮೆಂಬರ್ಸ್ ಹಾಗೂ ಕ್ರಿಸ್ತಪೂರ್ವ ಮೆಂಬರ್ಸ್ ಎಲ್ಲ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಕೇಳು. ಎಲ್ಲ ಕ್ರಿಸ್ತ ಸಕ ಮೆಂಬರ್ಸ್ಗಳಿಗೆ ಸಾರಿ ಕೇಳ್ತೀನಿ. ನಾನು ಹೇಳೋದು ನಾರ್ತ್ ಈಸ್ಟ್ ವೆಸ್ಟ್ ಇದು ಗೊತ್ತು. ಕ್ರಿಸ್ತ ಸಕ ಮೆಂಬರ್ಸ್ ಸಾರಿ ಕೇಳ್ತೀನಿ. ಆಮೇಲೆ ಮೇನ್ಲಿ ಸಾರಿ ರಾಜರಿಗೆ ಕೇಳ್ತೀನಿ, ಯಾಕಂದ್ರೆ ರಾಜ ಬಹದ್ದೂರ್ ಅವರು ಇರೋದಲ್ಲ ಕಣೋ, ಕರ್ನಾಟಕದಲ್ಲಿ ಇದ್ದಂತ ಅತ್ಯಂತ ಹೆಮ್ಮೆಯ ರಾಜರ ಹೆಮ್ಮೆಯ ರಾಜ ರಾಜ ಮಂತ್ರಿ ಏನು ನಂಗೆ ಏನು ಇಲ್ಲ, ಗೊತ್ತಿಲ್ಲ. ಮುಂದೆ ಆಟಕ್ಕೆ ನೀನ್ ಇರೋದೇ ಇಲ್ಲ ಅಂತ ಹೇಳ್ತೀನಿ. ತಿಂಗಳಲ್ಲಿ 22 ದಿವಸ ಇರ್ತೀನಿ, ನನ್ ಬಿಟ್ಬಿಡಿ. ದಯವಿಟ್ಟು ಮಾನಸಿಕ ಆಸ್ಪತ್ರೆಯ ತಜ್ಞರು ಯಾವುದೇ ಕ್ಷಣಕ್ಕೆ ಬಂದು ಇವನ್ನ ಎತ್ತಾಕೊಂಡು ಹೋಗ್ಬೋದು. ತಪ್ಪಿಸ್ಕೊಂಡು ಇಲ್ಲಿದ್ದಾನೆ ಅಂತ ಇವನೇ ಹೇಳಿದ್ದಾನೆ. ದಯವಿಟ್ಟು ನನ್ನ ಬಂದು ಹಿಡಿದು ಎತ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಪ್ರಶಾಂತ್ ಮೆಂಟರ್ ಅಲ್ಲ, ಪ್ರಸಾದ್ ಇನ್ನೇನು ಇದಕ್ ಮೇಲೆ ಹೊಡಿತಾರ, ಹೊಡೆದು ಸಾಯಿಸ್ಬಿಡ್ಲಿ. ನಾನು ಏನು ಮಾಡಕ್ಕಾಗಲ್ಲ. ನಿಜವಾಗ್ ಮೆಂಟ್ಲಿಗೆ ಇಟ್ಲಾಬಿಟ್ಟು ಕಲ್ಸೋದು ಆಗೋಗಿದೀನಿ. ಯಾಕಾದ್ರೂ ಹೇಳುದು ಅನ್ಸ್ತೈತೆ ನಂಗೆ. ಈಗ ಹೊರಗಡೆ ಹೊರಗಡೆ ಹೊಡಿತಾರೆ ಸರ್. ಅಮಾವಾಸ್ಯೆ ಹತ್ರ ಬಂತ ಹುಚ್ಚ ಅಲ್ವಾ ನೀವು? ಹುಚ್ಚಲ್ಲ ನಾನು ಯಾಕೆ ಹುಚ್ಚಲ್ಲ ಮ್ಯಾಮ್, ಹುಚ್ಚಲ್ಲ ಚೆನ್ನಾಗಿದ್ದೀನಿ ಕಣ್ರಪ್ಪ. ನಿಜವಾಗ್ಲೂ ಪ್ರಶಾಂತ್ಗೆ ಹುಚ್ಚ ಹಿಡ್ದಿದ್ಯಾ ಇಲ್ವಾ ಅಂತ ಬರೋಬರ ಕೆಳಗಡೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡ್ಕೊಂಡು ನೋಡೋಣ. ನಿನ್ನೆ ಮತ್ತು ಇವತ್ತು ಈ ನಮ್ಮ ಗಿಚ್ಚಿಗಿಲಿಗಳಂತೂ ನಗೆ ಇದೆ, ಹಾವಳಿ. ನಮಗಂತೂ ನಕ್ಕು ಸಾಕಾಗಿದೆ. ಇನ್ನು ನಮ್ಮ ಜಡ್ಜಸ್ ಎಷ್ಟರ ಮಟ್ಟಿಗೆ ಈ 2 ಸಂಚಿಕೆನ ಎಂಜಾಯ್ ಮಾಡಿದ್ದಾರೆ ಅಂತ ಕೇಳೋಣ. ಸಾಧು ಸರ್, ನಿಮಗೆ ಹೇಗೆ ಅನಿಸ್ತು ಈ 2 ದಿನಗಳು? ನಗುವಲ್ಲಿರುವಂತ ಸಂತೋಷ, ಎನರ್ಜಿ ಅಲ್ವಾ, ಹೌದು. ಆಯಸ್ಸು ಬೇರೆ ಯಾವ ಕಾರ್ಯಕ್ರಮದಲ್ಲೂ ಬರೋದಿಲ್ಲ. ಅದನ್ನ ನಮ್ಮ ಗಿಚ್ಚಿಗಿಲಿಗಿಲಿ ಕರೆಕ್ಟಾಗಿ ಮಾಡ್ಕೊಂಡ್ಬರ್ತಾ ಇದೆ. ಇನ್ನು ಎಷ್ಟು ವಾರಗಳು ನಾವು ಈ ನಮ್ಮ ಜನರ ಮುಂದೆ ಇರ್ತೀವೋ ಅಷ್ಟು ವಾರನೂ ಇದಕ್ಕಿಂತ ಎಕ್ಸ್ಟ್ರಾರ್ಡಿನರಿಯಾಗಿ ನಗಿಸ್ತಾ ಇರ್ತೀವಿ ಅನ್ನೋದು ನನಗನ್ಸಿದೆ. ಅದೇ ಬರೋ ವಾರ ಅದು ಎಂಥ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕಾದು ನೋಡ್ತೀನಿ, ನಮ್ಮ ಆಡಿಯನ್ಸು ಕಾದಿರ್ತಾರೆ. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಅಂದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇಲ್ಲಿಗೆ ಈ 2 ದಿನಗಳ ಲಾಫಿಂಗ್ ಕಥಗಳಿಯನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಮುಂದಿನ ವಾರ ಹೊತ್ತು ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ನೈಟ್, ಲವ್ ಯು, ಟೇಕ್ ಕೇರ್, ಬಾಯ್.